ನಮಸ್ಕಾರ. ಇವತ್ತಿನ ಮೆಗಾ ಸುದ್ದಿ ಪ್ರಜ್ವಲ್ಗೆ ಡ್ರಿಲ್. ಬಹಳ ಮುಖ್ಯವಾಗಿ 35 ದಿವಸದ ಕಾಲಾವಧಿ. ವಿದೇಶದಲ್ಲಿ ಪ್ರಜ್ವಲ್ ರೇವಣ್ಣ ಅಂತಿದ್ವಿ. ಇವತ್ತು SIT ವಶದಲ್ಲಿ ಪ್ರಜ್ವಲ್ ರೇವಣ್ಣ ಅಂತ ಇದ್ದೀವಿ. ಸರಿಯಾಗಿ 3 ಗಂಟೆ ಆಯಿತು. 3 ಗಂಟೆಗೆ ಇದೀಗ ಪ್ರಜ್ವಲ್ ರೇವಣ್ಣನನ್ನು ಕೋರ್ಟ್ ಮುಂದೆ, ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. SIT ಅಧಿಕಾರಿಗಳು ತಮ್ಮ ವಕೀಲರ ಮುಖೇನ ಪ್ರಜ್ವಲ್ ರೇವಣ್ಣ ಈ ಪ್ರಕರಣದಲ್ಲಿ ಯಾಕೆ ಮುಖ್ಯ, ಎಷ್ಟು ದಿವಸಗಳ ಕಾಲ ವಿಚಾರಣೆ ಅಗತ್ಯ ಅನ್ನೋದನ್ನು ಮನವರಿಕೆ ಮಾಡಿಕೊಡ್ತಾರೆ. ಆ ನಂತರದ ಸಂದರ್ಭದಲ್ಲಿ ಕೋರ್ಟ್ ಎಷ್ಟು ದಿವಸಗಳ ವಿಚಾರಣೆಗೆ ಅವಕಾಶವನ್ನು ಮಾಡಿಕೊಡುತ್ತೆ ಅನ್ನೋದು ಸದ್ಯದ ಕುತೂಹಲ ಆಗಿರುವಂಥದ್ದು, ಸದ್ಯದ ಪ್ರಶ್ನೆ ಕೂಡ. ಹಾಗಾಗಿ ಕೋರ್ಟ್ ಕಲಾಪದ ನಂತರ ಆ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಲಭ್ಯವಾಗುತ್ತೆ. ಈ ನಡುವೆ ಪ್ರಜ್ವಲ್ ಅಂದ ಸಂದರ್ಭದಲ್ಲಿ ವಿಚಾರಣೆ ಮತ್ತು ತನಿಖೆ ಮುಂದಿನ ದಿನಗಳಲ್ಲಿ ಹೇಗೆ ನಡೆಯುತ್ತೆ, ಇದು ಬಹಳ ಮುಖ್ಯ. ಮತ್ತು ಈ ಪ್ರಕರಣದಲ್ಲಿ ಪ್ರೈಮರಿ ಎವಿಡೆನ್ಸ್ ಅಂತ ನಾವೇನು ಕರಿತೀವಿ, ಪ್ರಜ್ವಲ್ ರೇವಣ್ಣ ಬಳಕೆ ಮಾಡಿದಂತಹ ವಿಡಿಯೋ ಚಿತ್ರೀಕರಣದ ಆ ಮೊಬೈಲ್ನ ಡೇಟಾ, ಹಾಗೆಯೇ FSLನ ರಿಪೋರ್ಟ್, ಸದ್ಯ ಪ್ರಜ್ವಲ್ ರೇವಣ್ಣನಿಂದ ವಶಪಡಿಸಿಕೊಂಡಿರುವಂತಹ ಈಗಿರುವ ಮೊಬೈಲ್, ಹಾಗೆಯೇ ಸಂತ್ರಸ್ತೆಯರ ಗೌರವ ಮತ್ತು ಮರ್ಯಾದೆ, ಮುಂದಿನ ದಿನಗಳಲ್ಲಿ ಆ ನಿಟ್ಟಿನಲ್ಲಿ ಸಂತ್ರಸ್ತರ ತನಿಖೆ ಅನ್ನೋದು, ವಿಚಾರಣೆ ಅನ್ನೋದು ಹೇಗಾಗತ್ತೆ, ಎಲ್ಲ ಆಯಾಮಗಳಲ್ಲಿ ಇವತ್ತು ಮೆಗಾ ಸುದ್ದಿ ಕಾರ್ಯಕ್ರಮದಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡೋಣ. ನಾನು ದಿವ್ಯಶ್ರೀ. ಮೂವತ್ತೈದು ದಿವಸದ ಬಳಿಕ ಪ್ರಜ್ವಲ್ ರೇವಣ್ಣನನ್ನ SIT ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ವಿಶೇಷವಾಗಿ ಸ್ವತಃ ಪ್ರಜ್ವಲ್ ರೇವಣ್ಣನೇ ಒಂದು ವಿಡಿಯೋ ಮಾಡಿ 31ನೇ ತಾರೀಕು 10:00 ನಾನು ಬೆಳಗ್ಗೆ SITಯ ವಿಚಾರಣೆಯನ್ನು ಎದುರಿಸ್ತೀನಿ ಅಂತ ಹೇಳಿರ್ತಾರೆ. ಅಂತೆಯೇ ಬೆಂಗಳೂರಿಗೆ ಬಂದಂತಹ ಪ್ರಜ್ವಲ್ ರೇವಣ್ಣನನ್ನ ಬೆಂಗಳೂರು ಏರ್ಪೋರ್ಟ್ಗೆ ಕಾಲಿಡ್ತಾ ಇದ್ದಂತೆಯೇ ವಶಕ್ಕೆ ಪಡೆದುಕೊಂಡಿದ್ದಾರೆ. ರೈಟ್, ವಿಡಿಯೋ ರೆಕಾರ್ಡಿಂಗ್ ಮೊಬೈಲ್ ಯಾರ ಬಳಿ ಇದೆ ಅನ್ನೋದು ಸದ್ಯದ ಪ್ರಶ್ನೆ ಆಗಿರುವಂಥದ್ದು. ಬಹಳ ಮುಖ್ಯವಾಗಿ ಈ ಪ್ರಕರಣದಲ್ಲಿ ಮತ್ತೊಂದು ಪ್ರಕರಣ ತಳುಕು ಹಾಕೊಳ್ಳುತ್ತೆ, ಅದು ಅಪಹರಣ ಪ್ರಕರಣ. ಅದರಲ್ಲಿ ಸದ್ಯಕ್ಕೆ ಬೇಲ್ ರಿಲೀಫ್ನಲ್ಲಿ ರೇವಣ್ಣ ಅವರಿದ್ದಾರೆ. ಈ ನಡುವೆ ನಿರೀಕ್ಷಣಾ ಜಾಮೀನಿಗಾಗಿ ಶತಾಯಗತಾಯ ಪ್ರಜ್ವಲ್ ರೇವಣ್ಣ ಪ್ರಯತ್ನ ಮಾಡಿದ್ದು ಕೂಡ ಆಗಿದೆ. ಅದು ಅನೂರ್ಜಿತ ಮಾಡುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿರುವಂಥದ್ದು. ಈ ನಡುವೆ ಈಗ ಪ್ರಜ್ವಲ್ ರೇವಣ್ಣನನ್ನು ಕೋರ್ಟ್ ಮುಂದೆ ಹಾಜರುಪಡಿಸಿದ ಸಂದರ್ಭದಲ್ಲಿ ನ್ಯಾಯಾಧೀಶರು ಯಾವ ಆದೇಶವನ್ನು ಕೊಡ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಇನ್ಪುಟ್ಸನ್ನು ನಿಮ್ಮ ಮುಂದೆ ಇಡ್ತಿದ್ದೀವಿ. ಅಂದರೆ ಪ್ರಜ್ವಲ್ ರೇವಣ್ಣನ ವಿಚಾರಣೆ ಹಾಗಾದರೆ ಯಾವ ರೀತಿ ಆಗುತ್ತೆ, ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳಲಾಗುತ್ತೆ, ಇದು ಬಹಳ ಮುಖ್ಯವಾದಂಥ ವಿಚಾರ. ರೈಟ್, ಪ್ರಜ್ವಲ್ಗೆ SIT ಪ್ರಶ್ನೆಗಳು ಈಗಾಗಲೇ ಸಿದ್ಧವಾಗಿದ್ದಾವೆ. ಎಲೆಕ್ಷನ್ ಮುಗಿದ ತಕ್ಷಣ ತಾವು ಎಲ್ಲಿಗೆ ಹೋಗಿದ್ರಿ, ನೀವು ಹೆಚ್ಚಾಗಿ ಇರುವುದು ಹಾಸನ, ಬೆಂಗಳೂರು, ದೆಹಲಿಯಲ್ಲೋ, ಹೀಗೆ ಹಲವು ಪ್ರಶ್ನೆಗಳನ್ನು SIT ಕೇಳುತ್ತೆ. ಬಹಳ ಮುಖ್ಯವಾಗಿ ಆರೋಪಿಗೆ ಡ್ರಿಲ್ ಮಾಡೋದಕ್ಕೆ SIT ಅಧಿಕಾರಿಗಳು ತಮ್ಮದೇ ಆದಂತಹ ತಯಾರಿಯನ್ನು ನಡೆಸಿದ್ದಾರೆ. ಹಲವು ಪ್ರಶ್ನೆಗಳನ್ನು SIT ಸಿದ್ಧಪಡಿಸಿಕೊಂಡಿದೆ. 20ಕ್ಕೂ ಹೆಚ್ಚು ಪ್ರಶ್ನೆಗಳನ್ನು ಈಗಾಗಲೇ SIT ಸಿದ್ಧಪಡಿಸ್ಕೊಂಡಿರೋದು. ಇನ್ನು ಬಹಳ ಮುಖ್ಯವಾಗಿ ಸಂತ್ರಸ್ತೆಯರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಸಾಮಾಜಿಕ ವ್ಯಕ್ತಿ, ಸಂಸದರಾಗಿರುವಂತಹ ನಿಮ್ಮ ಮೇಲೆ ಹಲವು ಹೆಣ್ಣು ಮಕ್ಕಳು ಸಂತ್ರಸ್ತೆಯರು ಈ ರೀತಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು, ಅಥವಾ ನಿಮ್ಮ ಆರೋಪಗಳಿಗೆ ಉತ್ತರ ಏನು ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾರೆ. ಹಾಗೆಯೇ ಅಸಲಿಗೆ ಅವು ನಿಮ್ಮ ವಿಡಿಯೋಗಳ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾರೆ. ಬಹಳ ಮುಖ್ಯವಾಗಿ ನಿಮ್ಮ ಬಳಿ ಕೇಳಿ ಬಂದಿರುವ ಆರೋಪಗಳಿಗೆ ನಿಮ್ಮ ಉತ್ತರವೇನು ಅಂತ. ಯಾಕಂದರೆ ಕಳೆದ 35 ದಿವಸದಿಂದ ನಿರಂತರವಾಗಿ ಪ್ರಜ್ವಲ್ ರೇವಣ್ಣ ಎಲ್ಲಿ ಅನ್ನುವಂತಹ ಪ್ರಶ್ನೆಯೇ ಉದ್ಭವವಾಗಿತ್ತು. ಈ ನಡುವೆ ಭಾರತಕ್ಕೆ ಬಂದಿರುವಂತಹ, ಅದರಲ್ಲೂ ಬೆಂಗಳೂರು SIT ವಶದಲ್ಲಿರುವ ಈ ಸಂದರ್ಭದಲ್ಲಿ SIT ಮುಂದಿನ ತನಿಖೆ ಮತ್ತು ವಿಚಾರಣೆಯನ್ನು ಏನು ನಡೆಸುತ್ತೆ ಅನ್ನೋದು ಬಹಳ ಮುಖ್ಯ. ವಿಡಿಯೋದಲ್ಲಿರುವಂತಹ ಧ್ವನಿ, ಆ ವಿಡಿಯೋ ಆಧಾರದಲ್ಲೇ ಒಂದಷ್ಟು ಪ್ರಶ್ನೆಗಳನ್ನು SIT ಕೇಳುತ್ತೆ. ಆ ಧ್ವನಿ ನಿಮ್ಮದಲ್ವಾ, ನೀವೇ ರೆಕಾರ್ಡ್ ಮಾಡಿದಂತೆ ಕಾಣ್ತಾ ಇದೆ, ಯಾಕೆ ಅದನ್ನು ಮಾಡಿದ್ರಿ, ನಿಮ್ಮ ಮೋಜಿಗೆ ವಿಡಿಯೋಗಳನ್ನು ರೆಕಾರ್ಡ್ ಮಾಡಿಕೊಳ್ತಾ ಇದ್ದೀರಾ, ನೀವೇ ರೆಕಾರ್ಡ್ ಮಾಡಿದಂತೆ ಕಂಡು ಬರ್ತಾ ಇದೆ, ಇದನ್ನು ಯಾಕೆ ಮಾಡಿದ್ರಿ, ನಿಮ್ಮ ಮೋಜಿಗೆ ವಿಡಿಯೋಗಳನ್ನು ರೆಕಾರ್ಡ್ ಮಾಡ್ಕೊಳ್ತಾ ಇದ್ರಾ, ಹೀಗೆ ಹಲವು ಪ್ರಶ್ನೆಗಳನ್ನು ಕೇಳುವಂತಹ ಸಾಧ್ಯತೆ ಇದೆ. ಇನ್ನು ದೃಶ್ಯದಲ್ಲಿರುವಂತಹ ಮಹಿಳೆಯರೆಲ್ಲರೂ ಕೂಡ ನಿಮಗೆ ಗೊತ್ತಾ, ವಿಡಿಯೋ ಇಟ್ಕೊಂಡು ಅವರೇನಾದರೂ ಬ್ಲ್ಯಾಕ್ ಮೇಲ್ ಮಾಡ್ತಿದ್ರಾ, ನೀವೇನಾದರೂ ಬ್ಲ್ಯಾಕ್ ಮೇಲ್ ಮಾಡ್ತಿದ್ರಾ,
ಈ ಆಯಾಮಗಳಲ್ಲಿ ಪ್ರಶ್ನೆಯನ್ನು ಕೇಳಲಾಗುತ್ತೆ. ಆ ಮಹಿಳೆಯರನ್ನ ನೀವು ಎಲ್ಲಿ ಭೇಟಿ ಮಾಡಿದ್ರಿ? ದೈಹಿಕ ಸಂಪರ್ಕ ಬೆಳೆಸೋದಕ್ಕೆ ನೀವೇನಾದರೂ ಆಮಿಷವನ್ನು ಒಡ್ಡಿದ್ರ? ಹೀಗೆ ಹಲವು ಪ್ರಶ್ನೆಗಳನ್ನು SIT ಸಿದ್ಧಪಡಿಸ್ಕೊಂಡಿರುತ್ತೆ. ಆ ಎಲ್ಲ ಪ್ರಶ್ನೆಗಳನ್ನು ಪ್ರಜ್ವಲ್ ರೇವಣ್ಣ ಮುಂದಿಡುತ್ತೆ. ಬಹಳ ಮುಖ್ಯವಾಗಿ ಇದು ದೇಶವೇ ಕಂಡು ಕೇಳರಿಯದಂತಹ ಪ್ರಕರಣ. ಹಲವು ವಿಡಿಯೋಗಳು 2700 ಚಿಲ್ಲರೆ ವಿಡಿಯೋಗಳಿದ್ದಾವೆ. ಅದರಲ್ಲಿ ಹಲವು ಮಹಿಳೆಯರು ಆ ವಿಡಿಯೋಗಳಲ್ಲಿ ಕಾಣಿಸ್ಕೊಂಡಿರೋದ್ರಿಂದಾಗಿ ಸಹಜವಾಗಿ ಇದು ಸಂತ್ರಸ್ತಿಯರು ಮತ್ತು ಆ ವಿಡಿಯೋದಲ್ಲಿರುವಂತಹ ಹೆಣ್ಣು ಮಕ್ಕಳ ಗೌರವಕ್ಕೆ ಚ್ಯುತಿ ತರುವಂತಹ ಕೆಲಸ ಆಗಿದೆ. ಈ ನಿಟ್ಟಿನಲ್ಲಿ ಹಲವು ಪ್ರಶ್ನೆಗಳನ್ನು SIT ಸಿದ್ಧಪಡಿಸ್ಕೊಂಡಿರುತ್ತೆ. ರೈಟ್, ನೋಡಿ, ಪ್ರಮೋಷನ್ ನೆಪದಲ್ಲಿ ದೈಹಿಕ ಸಂಪರ್ಕವನ್ನು ಬೆಳೆಸಿದ್ರ, ನಿಮಗೇನಾದರೂ ಮಾನಸಿಕ ಸಮಸ್ಯೆ ಇದೆಯಾ? ಓಕೆ, ಇದು ಬಹಳ ಮುಖ್ಯವಾದಂತಹ ಆಯಾಮ. ಯಾಕಂತ ಹೇಳಿದ್ರೆ ಕೆಲವೊಂದು ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಹೆಣ್ಣು ಮಕ್ಕಳ ಬಳಕೆ ಅಥವಾ ದುರ್ಬಳಕೆಯನ್ನು ಹೇಗೆ ಮಾಡಿರಬಹುದು ಅನ್ನುವಂಥ ಆಯಾಮದಲ್ಲಿ SIT ಕೇಳುವಂಥ ಪ್ರಶ್ನೆ, ಪ್ರಮೋಷನ್ ನೆಪದಲ್ಲಿ ದೈಹಿಕ ಸಂಪರ್ಕವನ್ನು ನೀವು ಬೆಳೆಸಿದರೆ. ಯಾಕಂತ ಹೇಳಿದ್ರೆ ಈ ಪ್ರಕರಣದಲ್ಲಿ ಮಹಿಳಾ ಅಧಿಕಾರಿಗಳಿದ್ದಾರೆ, ಸರ್ಕಾರಿ ಅಧಿಕಾರಿಗಳಿದ್ದಾರೆ. ಹಾಗಾಗಿ ಏನಾದರೂ ಆಮಿಷ ಒಡ್ಡಿ ನೀವು ಈ ಥರ ಕೆಲಸ ಮಾಡಿದ್ರೆ ಈ ಥರದ ಒಂದಷ್ಟು ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ. ನೀವು ದೌರ್ಜನ್ಯ ನಡೆಸ್ತಿರುವ ಹಾಗೆ ಕಾಣ್ತಾ ಇದೆ, ಏನಂತೀರಿ ಅಂತ ಇದನ್ನು ಕೂಡ ಕೇಳ್ತಾರೆ. ಇನ್ನು ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ನೋಟಿಸ್ ಕೊಟ್ಟರು 7 ದಿನ ಕಾಲಾವಕಾಶವನ್ನು ಯಾಕೆ ಕೇಳಿದ್ರಿ ಅಂತ. ಅದಕ್ಕೆ ಈಗಾಗಲೇ ವಿಡಿಯೋದಲ್ಲಿ ಒಂದು ಕ್ಲಾರಿಫಿಕೇಷನನ್ನು ಕೊಡುವಂಥ ಪ್ರಯತ್ನವನ್ನು ಪ್ರಜ್ವಲ್ ಮಾಡಿದ್ದಾರೆ. ಬಟ್ ಸ್ಟಿಲ್ ಈ ಎಲ್ಲ ಆಯಾಮಗಳಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ. ನೀವು ದೃಶ್ಯ ಶೂಟ್ ಮಾಡಲು ಬಳಸಿದ ಸಾಧನ ಎಲ್ಲಿದೆ? ರೈಟ್ ನಾವು ಆತನ ಹತ್ರ ಇದ್ದಂತಹ ಒಂದು ಫೋನನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಬಟ್ ಎವಿಡೆಂಟಲ್ ಅಂತ ನಾವೇನು ಕರಿತೀವಿ, ಆ ಪ್ರೈಮರಿ ಡಿವೈಸ್ ಮೊಬೈಲ್, ಅದೇ ಫೋನಲ್ಲಿ ರೆಕಾರ್ಡ್ ಆಗಿರುತ್ತೆ ನೋಡಿ ಈ ದೃಶ್ಯಗಳು. ಆ ಫೋನ್ ಎಲ್ಲಿದೆ? ಬೇರೆ ಯಾರ ಬಳಿ ಆದರೂ ವಿಡಿಯೋ ಶೇರ್ ಮಾಡಿದ್ದೀರಾ ಅಂತ. ಅಂದರೆ ತನ್ನದೇ ಫೋನಲ್ಲಿದ್ದಂತಹ ವಿಡಿಯೋಗಳನ್ನು ಕೇವಲ ತನ್ನ ಮೋಜು ಮಸ್ತಿ ಮಾನಸಿಕತೆಗೆ ಅಥವಾ ತನ್ನ ತೃಷೆಗಷ್ಟೇ ಆತ ಬಳಕೆಯನ್ನು ಮಾಡ್ಕೊಳ್ತಾ ಇದ್ನ, ಅಥವಾ ಬೇರೆ ಯಾರಿಗಾದರೂ ಶೇರ್ ಮಾಡಿರಬಹುದಾ? ಖಾಸಗಿ ದೃಶ್ಯಗಳು ಹೇಗೆ ಹೊರಬಂದವು ಅಂತ ನಿಮಗೆ ಗೊತ್ತಾ? ನೀವು ಹೇಳ್ಬೋದಾ ಅಂತ. ಹಾಗೆಯೇ ಈ ಪ್ರಕರಣದ ಪ್ರಮುಖ ಮತ್ತೊಬ್ಬ ವ್ಯಕ್ತಿ ಕಾರ್ತಿಕ್ ಕಳೆದ 15 ವರ್ಷದಿಂದ ರೇವಣ್ಣ ಕುಟುಂಬದ ಜೊತೆ ಕಾರು ಚಾಲಕನಾಗಿ ವೃತ್ತಿಯನ್ನು ನಿರ್ವಹಿಸ್ತಾ ಇರ್ತಾರೆ. ಕಳೆದ 1 ವರ್ಷದಿಂದ ಆತ ಆ ಕುಟುಂಬದ ಜೊತೆ ಕೆಲಸ ಮಾಡ್ತಾ ಇಲ್ಲ. ಸೊ ಆ ಕಾರ್ತಿಕ್ ನಿಮಗೆ ಗೊತ್ತಾ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾರೆ. ಸೊ ಪ್ರಾಥಮಿಕ ಹಂತದಲ್ಲಿ ಸಹಜವಾಗಿ ಪ್ರಶ್ನೆಗಳು ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗೇ ಇರ್ತವೆ. ಯಾವಾಗ ಪ್ರಕರಣದ ತೀವ್ರತೆ ಅನ್ನೋದು ಹೆಚ್ಚಾಗುತ್ತೆ, ಆವಾಗ ಈ ತನಿಖೆಯ ವಿಚಾರಣೆಯ ಕಾರ್ಯವೈಖರಿ ಕೂಡ ಬದಲಾಗುತ್ತೆ. ನಿಮಗೂ ಕಾರ್ತಿಕ್ಗೂ ಸ್ನೇಹ ಏನಾದರೂ ಇತ್ತಾ? ನಿಮ್ಮ ವಿರುದ್ಧ ಸುದ್ದಿ ಪ್ರಸಾರವಾಗದಂತೆ ತಡೆ ತಂದಿದ್ಯಾಕೆ ಅಂತ. ಯಾಕಂದರೆ ಎಲ್ಲ ಕಡೆ ಕೂಡ ಸ್ಟೇ ತಂದಿರೋದನ್ನು ನಾವು ಗಮನಿಸಬಹುದು. ಈ ನಿಟ್ಟಿನಲ್ಲಿ ಯಾಕೆ ಈ ತಡೆ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾರೆ. ನಿಮ್ಮ ವಿರುದ್ಧ ಆರೋಪ ಕೇಳಿ ಬಂದ ಕೂಡಲೇ ನೀವು ವಿದೇಶಕ್ಕೆ ಹಾರಿದ್ದು ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾರೆ. ಯಾಕಂತ ಹೇಳಿದ್ರೆ ಏಪ್ರಿಲ್ 27 ಬೆಳಗಿನ ಜಾವ ವಿದೇಶಕ್ಕೆ ಹಾರೇ ಬಿಡ್ತಾರೆ. 26ರ ಸಂಜೆ KR ನಗರದ ಹತ್ತಿರ ಸಂಬಂಧಿ ಸಾವಿಗೂ ಹೋಗಿ ಬಂದಿರ್ತಾರೆ. ಈ ನಡುವೆ 26ಕ್ಕೆ ಚುನಾವಣೆ ಬೇರೆ ಆಗಿದೆ, 21ಕ್ಕೆ ವಿಡಿಯೋ ಹಂಚಿಕೆ ಆಗಿದೆ, 22ನೇ ತಾರೀಕು ಎಲ್ಲ ಮೊಬೈಲ್ ವಾಟ್ಸಪ್ಗಳಲ್ಲಿ ಇದು ಲಭ್ಯವಾಗಿರುತ್ತೆ. 23ನೇ ತಾರೀಕು ಮತ್ತೊಂದಷ್ಟು ವಿಡಿಯೋಗಳು ಹೊರಬರ್ತವೆ. 23ನೇ ತಾರೀಕು ಹಾಸನದ ಒಂದು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೂಡ ಕೊಡಲಾಗುತ್ತೆ. ಹಾಗಾಗಿ ಹಲವು ಆಯಾಮಗಳ ಪ್ರಶ್ನಾವಳಿ. ನಿಮ್ಮ ವಿರುದ್ಧ ಆರೋಪ ಕೇಳಿ ಬಂದ ಕೂಡಲೇ ವಿದೇಶಕ್ಕೆ ಹಾರಿದ್ಯಾಕೆ? ತಪ್ಪು ಮಾಡಿಲ್ಲ ಅನ್ನೋದಾದರೆ ಇಲ್ಲೇ ಕ್ಲಾರಿಫಿಕೇಷನನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಬಹುದಿತ್ತಲ್ಲ ಅನ್ನುವಂಥ ಆ್ಯಂಗಲ್ನಲ್ಲೂ ಪ್ರಶ್ನೆ ಕೇಳ್ತಾರೆ. ಮನೆಯಲ್ಲಿ ಯಾರ ಬಳಿಯಾದರೂ ಈ ವಿಷಯವನ್ನು ಹೇಳ್ಕೊಳ್ತಾ ಇದ್ರಾ? ಇದು ಬಹಳ ಮುಖ್ಯ. ಯಾವುದೇ ವ್ಯಕ್ತಿ ಆದರೂ ಕೂಡ ಬಹಳವಾಗಿ ತನ್ನ ಚಟುವಟಿಕೆಯದೇನೇ ಇದ್ರೂ ಕೂಡ ಜೊತೆಯಲ್ಲಿದ್ದವ್ರಿಗೆ ಡೆಫಿನೆಟ್ಲಿ ಗೊತ್ತಿರಬಹುದು. ಏನೇ ಸೀಕ್ರೆಸಿ ಮೇಂಟೈನ್ ಮಾಡಿದ್ರು ಕೂಡ 4 ದಿವಸ ಡ್ರಾಮಾ ಮಾಡ್ಬೋದು, ಆಮೇಲೆ ಆಡೋಕ್ಕಾಗಲ್ಲ. ಯಾಕೆಂದರೆ ಇದು ನಿರಂತರವಾದಂತಹ ಪ್ರಕ್ರಿಯೆಯಲ್ಲಿ ಈತ ತೊಡಗಿದ್ರಿಂದಾಗಿ, ಯಾಕಂತ ಹೇಳಿದ್ರೆ ಒಂದಲ್ಲ ಎರಡಲ್ಲ ಬೇಕಾದಷ್ಟು ಹೆಣ್ಮಕ್ಳು ಭಾಗಿಯಾಗಿರೋದ್ರಿಂದಾಗಿ ಸಹಜವಾಗಿ ಈತನ ಚಲನವನ್ನು ಕುಟುಂಬಸ್ಥರು ಅಬ್ಸರ್ವ್ ಮಾಡಿರ್ಬೋದು, ಅಥವಾ ತಾನೇ ತನ್ನ ವಿಚಾರವನ್ನು ಯಾರ ಬಳಿಯಾದರೂ ಕೂಡ ಹೇಳಿಕೊಂಡಿರಬಹುದು. ಆ ಬಗ್ಗೆ ಕೂಡ ಪ್ರಶ್ನೆ ಮಾಡ್ತಾರೆ. ಕೆಲಸದಾಕೆಯ ಆರೋಪದ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು? ಇದು ಬಹಳ ಮುಖ್ಯ. ಕೆಲಸದಾಕೆ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಆ ಆರೋಪವನ್ನು ಇಟ್ಟುಕೊಂಡೇ ಪ್ರಜ್ವಲ್ ರೇವಣ್ಣನನ್ನು ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಪ್ರಜ್ವಲ್ ರೇವಣ್ಣ ಉತ್ತರ ಏನು ಅನ್ನುವಂತಹ ನಿರೀಕ್ಷೆಯಲ್ಲಿ SIT ಪ್ರಶ್ನೆಯನ್ನು ಕೇಳುತ್ತೆ. ಪ್ರಜ್ವಲ್ ರೇವಣ್ಣ ನೀವು ತನಿಖೆಗೆ ಸಹಕರಿಸಬೇಕು ಅಂತ ಹೇಳ್ತಾರೆ. ಅಫ್ಕೋರ್ಸ್ ಸಹಕರಿಸಲೇಬೇಕು. ಸಹಕರಿಸಲಿಲ್ಲ ಅಂದರೆ ಸಹಕರಿಸೋ ರೀತಿ ಮಾಡ್ತಾರೆ.
ಇನ್ನು ತನಿಖೆ ಪೂರ್ಣವಾಗುವವರೆಗೂ ಕೂಡ ದೇಶ ಬಿಟ್ಟು ಹೋಗಬೇಡಿ ಅನ್ನುವಂಥ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡ್ತಾರೆ. ಬಹಳ ಮುಖ್ಯವಾಗಿ ಪ್ರಕರಣ ಬಯಲಿಗೆ ಬರ್ತಾ ಇದ್ದಂತೆಯೇ ಆತ ವಿದೇಶಕ್ಕೆ ಹಾರಿದ್ದು. ಹಾಗಾಗಿ ಈಗ ಒಂದು ಎಚ್ಚರಿಕೆಯ ಸಂದೇಶವನ್ನು SIT ರವಾನೆ ಮಾಡುತ್ತೆ. ನೋಡಿ, ಪ್ರಕರಣ ಕಂಪ್ಲೀಟ್ ಆಗೋವರೆಗೂ ಕೂಡ, ಒಂದು ತಾರ್ಕಿಕ ಅಂತ್ಯ ಅನ್ನೋದು ಸಿಗೋವರೆಗೂ ಕೂಡ ನೀವೆಲ್ಲೂ ಹೋಗೋ ಹಾಗಿಲ್ಲ ಅಂತ ಹೇಳ್ತಾರೆ. ರೈಟ್, ಇದ್ರ ಬಗ್ಗೆ ಸಮಗ್ರವಾಗಿ ತಿಳ್ಕೊಳ್ಬೇಕಾಗುತ್ತೆ. ಅಂದಾಜು 20 ಪ್ರಶ್ನೆಗಳನ್ನು ಸಿದ್ಧಪಡಿಸ್ಕೊಂಡಿದೆ SIT. ಯೂಶಲಿ ಇಂಥ ಪ್ರಕರಣಗಳು ಅಂದಾಗ ಪೊಲೀಸ್ ತನಿಖೆ ಅನ್ನೋದು ಹೇಗಿರುತ್ತೆ, ಸಂತ್ರಸ್ತರ ಆಯಾಮದಲ್ಲಿ ಈ ಪ್ರಕರಣವನ್ನು ಹೇಗೆ ತೊಗೊಂಡು ಹೋಗಬೇಕು, ಸಂತ್ರಸ್ತರ ಗೌರವ ಮತ್ತು ಮರ್ಯಾದೆಗೆ ಧಕ್ಕೆಯಾಗದಂತೆ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಕೆಲವೊಂದು ಪ್ರಕರಣಗಳಲ್ಲಿ ವಿಶೇಷವಾಗಿ 1-to-1 ಮಾತುಕತೆ ಕೂಡ ನಡೆಯುತ್ತೆ, ವಿಚಾರಣೆಗಳು ನಡೆಯುತ್ತೆ. ಹಾಗಾದರೆ ಈ ಪ್ರಕರಣದಲ್ಲಿ ಏನಾಗಬಹುದು ಅನ್ನುವಂತಹ ಸಹಜ ಪ್ರಶ್ನೆ ಇದೆ. ಈ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿರುವಂತಹ ಬಸವರಾಜ್ ಮಾಲಗತ್ತಿ ಅವರಿದ್ದಾರೆ. ಸರ್ ನಮಸ್ಕಾರ. ರೈಟ್, ವಕೀಲರಾಗಿರುವಂತಹ ಸುನಿಲ್ ಗುನಾಪುರ ಅವರಿದ್ದಾರೆ. ನಮಸ್ಕಾರ ಸರ್. ನಾವು ಇಷ್ಟು ದಿವಸ ಕೇಳ್ತಾ ಇದ್ದು ಒಂದೇ ಪ್ರಶ್ನೆ, ವಿದೇಶದಲ್ಲಿ ಪ್ರಜ್ವಲ್ ರೇವಣ್ಣ ಸದ್ಯ SIT ವಶದಲ್ಲಿದ್ದಾರೆ. ಬೌರಿಂಗ್ ಹಾಸ್ಪಿಟಲ್ ಮೆಡಿಕಲ್ ಟೆಸ್ಟ್ ಕೂಡ ಆಗಿದೆ. 3 ಗಂಟೆಗೇನೋ ಕೋರ್ಟಿಗೆ ಹಾಜರು ಪಡಿಸ್ತಾರಂತೆ. ನೋಡ್ಬೇಕಲ್ಲೇನು ಪ್ರೊಸೀಜರ್ ಆಗುತ್ತೆ ಅಂತ. ಕಸ್ಟಡಿ ಕೊಟ್ಟ ನಂತರ ಏನಾಗುತ್ತೆ ಸರ್? ಈಗಾಗಲೇ SIT ಅವರು ಏರ್ಪೋರ್ಟ್ನಲ್ಲಿ ಅರೆಸ್ಟ್ ಮಾಡೋದು ಹೇಳೋದು ಹೌದೌದು, ಒಂದು ಆವಾಜ್ ಬಂದ್ಬಿಟ್ಟಿದೆ. ಅರೆಸ್ಟ್ ಅಟ್ ದ ಸೆನ್ಸ್ ಫಿಸಿಕಲಿ ದೇ ಕ್ಯಾನ್ ಹ್ಯಾಂಡಲ್ ಇಟ್. ಅರೆಸ್ಟ್ ಅನ್ನು ಹಿಡಿದ ತಗೊಳ್ಬೇಕು. ಅರೆಸ್ಟ್ ಅಂದ್ರೆ ಹೌದಾ, ಅದು ಪವರ್ ಇದೆ ಪೊಲೀಸರಿಗೆ. ಟಚ್ ಮಾಡಿ ಹಿಡಿತಾರೆ, ಹಿಡ್ಕೊಂಡು ತಗೊಂಡ್ಬರ್ತಾರೆ. ಟಚ್ ಮಾಡೋದು ಯಾವಾಗ? ಓಡುವಾಗ, ತಪ್ಪಿಸ್ಕೊಳ್ಳುವಾಗ? ಆರೋಪಿನೇ. ಆರೋಪಿನೇ ಮತ್ತೆ 1 ತಿಂಗಳು ಓಡಾಗಿರಲಿಲ್ವಾ? ರೈಟ್, ಅದ್ರ ಬಗ್ಗೆ ಡೀಟೇಲ್ ತಗೊಳ್ತೀನಿ ಸರ್. ಒಂದು ಸ್ವಲ್ಪ ಆಡಿಯೋ ಡಿಸ್ಟರ್ಬೆನ್ಸ್ ಇದೆ. ರೈಟ್, ಈಗಲೇ ಈ ಪ್ರಕರಣದಿಂದ ಬಚಾವಾಗಬೇಕು ಅಥವಾ ತನ್ನ ಸ್ಟ್ಯಾಂಡನ್ನು ಕ್ಲಿಯರ್ ಮಾಡ್ಕೊಳ್ಬೇಕು ಅಂತ ಹೇಳಿ ಕಾನೂನಾತ್ಮಕ ಪ್ರಯತ್ನಗಳನ್ನು ಮಾಡುವಂಥ ಪ್ರಕ್ರಿಯೆಯಲ್ಲಿ ಪ್ರಜ್ವಲ್ ರೇವಣ್ಣ ಇರೋದ್ರಿಂದಾಗಿ ಸದ್ಯ ಈ ಪ್ರಕರಣದ ಬಗ್ಗೆ ಕಾನೂನು ಏನು ಹೇಳುತ್ತೆ, ಯಾವ ರೀತಿ ಪ್ರಕರಣವನ್ನು ತಗೊಳ್ಬೋದು, ಏನು ಹೇಳ್ತೀರಿ ಸುನಿಲ್? ಮೇಡಮ್, ಇದು ಇಲ್ಲಿವರೆಗೂ ಪ್ರಜ್ವಲ್ ರೇವಣ್ಣ ಏನು ಫಸ್ಟ್ FIR ಆಗುತ್ತಲ್ಲ ಮೇಡಮ್, ಏಪ್ರಿಲ್ 28ಇಂದ FIR ಆಗುತ್ತೆ. 27ಗೆ ಅವರು ದೇಶ ಬಿಟ್ಟು ಹೋಗ್ತಾರೆ. ಇದು ಒಂದು ರಾಷ್ಟ್ರೀಯ ನಾಯಕರಿಂದ ಹಿಡಿದು ಸ್ಥಳೀಯ ನಾಯಕರವರೆಗೂ ಪ್ರಜ್ವಲ್ ರೇವಣ್ಣನ ರಕ್ಷಣೆ ಮಾಡಿರ್ತಕ್ಕಂಥ ಕೆಲಸ ಮೇಡಮ್. ಯಾಕಂದರೆ ಪ್ರಜ್ವಲ್ ರೇವಣ್ಣ ಅವರು ಏನು ಈ NDA ಅಭ್ಯರ್ಥಿ ಆದ್ದರಿಂದ ರಾಷ್ಟ್ರ ಮಟ್ಟದಲ್ಲಿ ಮೋದಿ ಮತ್ತು ಅವ್ರ ವರ್ಚಸ್ಸಿಗೆ ತೊಂದರೆ ಆಗದ ರೀತಿ ಬೇರೆ ಬೇರೆ ಹಂತ ಚುನಾವಣೆಗಳು ನೋಡಬೇಕಾಗಿತ್ತು. ಅದೇ ಕಾರಣಕ್ಕೋಸ್ಕರ ನಾಳೆ ನಿನ್ನೆಗೆ ಬಹಿರಂಗ ಪ್ರಚಾರಕ್ಕೆ ಕೊನೆ ಆಯಿತು. ಜೂನ್ 1ಕ್ಕೆ ಕೊನೆ 7ನೇ ಹಂತದ ಮತದಾನ. ಅದು ಬಹಿರಂಗ ಪ್ರಚಾರಕ್ಕೆ ಅಂತ್ಯ ಆದ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಅವರು ಸರೆಂಡರ್ ಆಗಿದ್ದಾರೆ. ಅಲ್ಲಿವರೆಗೂ ಲುಕ್ಔಟ್ ನೋಟಿಸ್ ಆಗಿದೆ, ಬ್ಲೂ ಕಾರ್ನರ್ ನೋಟಿಸ್ ಆಗಿದೆ, ಕೋರ್ಟಿಂದ ವಾರೆಂಟ್ ಆಗಿದೆ, ಈಗ ಬಂದಿದ್ದಾರೆ. ಇದ್ರ ಮಧ್ಯೆ ಪ್ರಜ್ವಲ್ ರೇವಣ್ಣ ಆ್ಯಂಡ್ ಅವ್ರ ಲೀಗಲ್ ಟೀಮ್ ಎಷ್ಟು ಇಂಟೆಲಿಜೆಂಟ್ ಆಗಿ ಇಡೀ ಪೊಲೀಸ್ ವ್ಯವಸ್ಥೆಯನ್ನು ಅಥವಾ ಸಮಾಜವನ್ನು ನಾಗರಿಕ ಸಮಾಜ ದಿಕ್ಕು ತಪ್ಪಿಸಿದೆ ಅಂದರೆ, ಇಮಿಡಿಯೇಟ್ ಆಗಿ ಅವ್ರು FIR ಆದ ತಕ್ಷಣ ಸಿಕ್ಕಿದ್ರೆ ಅನ್ನೋದಾದ್ರೆ ಇವತ್ತೇನು 3 FIR ಆಗಿದೆ ಅಲ್ಲ, ಅದು 300 FIR ಇರೋದು. ಓಕೆ, ಸಂತ್ರಸ್ತರೆಲ್ಲರೂ ಕೂಡ ಧೈರ್ಯದಿಂದ ಬಂದು ಕಂಪ್ಲೇಂಟ್ಗಳನ್ನು ಕೊಟ್ಟಿರೋರು. ಇವಾಗ ಸರ್ ಹೇಳ್ತಿದ್ರು, ಅದು ಯಾರಾದರೂ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಈಗ ಆ ಹೆಣ್ಮಗಳಿಗೆ ಡೀಲ್ ಮಾಡಿಬಿಟ್ರೆ ಆಯ್ತು, ಇಡೀ ಕೇಸೇ ಬಿದ್ದೋಯ್ತು ಮೇಡಮ್. ಹಾಗಾಗಿ ಇಡೀ ಸಮಾಜಕ್ಕೆ ಮಾರಕಾಗುವ ಒಬ್ಬ ವ್ಯಕ್ತಿ ನೋಡಿ, ಈಗ SIT ಅವರು ಈ ಕೋರ್ಟ್ ಪ್ರೊಡ್ಯೂಸ್ ಮಾಡೋಕ್ಕಿಂತ ಮೊದಲು ಆತನ ಹೆಲ್ತ್ನ ಚೆಕ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ. ನಾನು SIT ಮುಖ್ಯಸ್ಥರಾದಂಥ BK ಸಿಂಗ್ ಸರ್ಗೆ ರಿಕ್ವೆಸ್ಟ್ ಮಾಡ್ತೀನಿ TV ಚಾನಲ್ ಮೂಲಕ, ಆತನ ಮೆಂಟಲ್ ಹೆಲ್ತ್ನ ಚೆಕ್ ಮಾಡಿಕೊಂಡು ಪ್ರೊಡ್ಯೂಸ್ ಮಾಡ್ರಿ ಅಂತ. ಅಂದರೆ ಇಲ್ಲಿವರೆಗೂ ಅವನು 2976 ಹೆಣ್ಣು ಮಕ್ಕಳ ಜೊತೆ ಈ ಥರ ಕೆಲಸ ಮಾಡಿದ್ದಾರೆ. ಅದು 2976 ಹೆಣ್ಮಕ್ಕಳ ಸಮಸ್ಯೆ ಆಗಲ್ಲ, ಇಡೀ ನಾಗರಿಕ ಸಮಾಜದ ಸಮಸ್ಯೆ ಅಂತ ಆಗ್ತದೆ, ಆ ಕುಟುಂಬಗಳ ಸಮಸ್ಯೆ ಅಂತ ಆಗ್ತದೆ. ಈ 35 ದಿನಗಳಲ್ಲೆಲ್ಲ ಬೆಳವಣಿಗೆ ನೋಡಿದ್ರೆ ಪ್ರಜಾವಾಣಿಲಿ ಒಂದು ವರದಿ ಬಂತು ಮೇಡಮ್, ಎಷ್ಟೋ ಜನ ಹೆಣ್ಮಕ್ಳುಗಳು ಮನೆಯೇ ಖಾಲಿ ಮಾಡ್ಕೊಂಡು ಹೋಗ್ತಿದಾರಂತೆ, ಮನೆ ಖಾಲಿ ಇದೆ, ಮನೆ ಮಾರಾಟಕ್ಕಿತ್ತಿದೆ ಅಂತ. ಹಾಗಾಗಿ ಪ್ರಜ್ವಲ್ ರೇವಣ್ಣ ಬಿಫೋರ್ FIR ಏನು ಈ ದೇಶ ಬಿಡದೇ ಹೋಗಿದ್ರೆ, FIR ಆಗಿ ಅರೆಸ್ಟ್ ಆಗಿದ್ರೆ ಅಂದರೆ ಪ್ರಜ್ವಲ್ ರೇವಣ್ಣವ್ರ ಮೇಲೆ ಇವತ್ತು 300ಗಿಂತ ಹೆಚ್ಚು FIRಗಳಿರೋದು. ಆಲ್ರೆಡಿ ಇವತ್ತು ಪ್ರಜ್ವಲ್ ರೇವಣ್ಣ ಅಡ್ವೊಕೇಟು ಹೈಕೋರ್ಟಲ್ಲಿ 2 ಪಿಟಿಷನ್ಗಳನ್ನು FIR ಕ್ವಾಶ್ ಹಾಕೊಂಡಿದ್ದಾರೆ. ಇವಾಗ ಅದು ಲಿಸ್ಟ್ ಆಗಿತ್ತು, ಬಟ್ ರೀಚ್ ಆಗಿಲ್ಲ ಮ್ಯಾಟ್ರು. ಈಗ ಆ ಕಡೆ ನೋಡಿದ್ರೆ ಒಂದು ಕಡೆ FIRನ ಸ್ಟೇ ತರಕ್ಕೆ ಏನು ಬೇಕು ಅಲ್ಲಿ ಮೂವ್ ಆನ್ ಆಗಿದ್ದಾರೆ, ಈ ಕಡೆ ಮಲ್ಟಿಪಲ್ FIR ಆಗದಿರಂಗೆ ಏನು ಮಾಡಬೇಕು, ರಾಜಕೀಯ ಮತ್ತು ಇಂಟೆಲಿಜೆಂಟ್ ಆಗಿ ಒಬ್ಬ ಅಡ್ವೊಕೇಟ್ ಆಗಿ ಮಾಡಬೇಕು, ಅದು ಕೆಲಸ ಎಲ್ಲ ಮಾಡಿದ್ದಾರೆ. ಈಗ 2-3 FIRಗಳನ್ನು ಅವ್ರಿಗೆ ತುಂಬ ಚೆನ್ನಾಗಿ ಒಂದು ಮೆಸೇಜ್ ಇದೆ ಮೇಡಮ್, 1 ವಾರ ನೀನು ಒಳಗಿಡ್ತಾರೆ, 1 ವಾರ 15 ದಿನ ಇಡ್ತಾರೆ, ಆಮೇಲೆ ಹೊರಗೆ ಕರ್ಕೊಂಡು ಬರ್ತೀವಿ, ಕಂಪ್ಲೇಂಟ್ನ ರಾಜಿ ಮಾಡಿಸ್ತೀವಿ, ನೀನು ಹೊರಗೆ ಬರ್ತೀಯ ಅಂತ ಎಲ್ಲವೂ ರಾಷ್ಟ್ರ ಮಟ್ಟದ ನಾಯಕರಿಂದ ಸ್ಥಳೀಯ ಮಟ್ಟದ ನಾಯಕರವರು ಒಂದು ಕಾಂಪ್ರಮೈಸ್ ಮಾಡಿ ಈ 2900 ಹೆಣ್ಮಕ್ಕಳ ಬದುಕಿನಲ್ಲಿ ಆಟ ಆಡಿದ ಈ ವಿಕೃತ ಕಾಮಿನ ರಕ್ಷಣೆ ಮಾಡೋಕ್ಕೆ ಎಲ್ಲ ರೀತಿ ಮೆಸೇಜ್ ಕೊಟ್ಟು ವ್ಯವಸ್ಥಿತ ಪ್ಲಾನ್ ಮಾಡಿ ಕರ್ಕೊಂಡ್ ಬಂದಿದ್ದಾರೆ ಮೇಡಮ್. ಹಾಗಾಗಿ ಇದೊಂದು ವ್ಯವಸ್ಥಿತ ಸಂಚು. ನೀವು ಕೇಸ್ ಸ್ಟ್ಯಾಂಡ್ ಆಗತ್ತಾ ಆಗಲ್ವಾ ಅನ್ನೋ ಪ್ರಶ್ನೆಗೆ ಉತ್ತರ
ಪ್ರಾಕ್ಟಿಕಲ್ ಆಗಿ ಒಬ್ಬ ಅಡ್ವೊಕೇಟ್ ಆಗಿ ಹೇಳೋದಾದರೆ ಈ ಕೇಸಲ್ಲಿ ಸ್ಟ್ಯಾಂಡ್ ಆಗೋದ್ರ ಬಗ್ಗೆ ಭಾಳ ಡೌಟ್ ಇದೆ ಮೇಡಮ್. ಹಾಗಾಗಿ ಒಂದು ಪ್ರಜ್ವಲ್ ರೇವಣ್ಣ ಇಲ್ಲಿ ಯಾರಿಗೆ ಆತ್ಮೀಯರು ಅಲ್ಲ, ವಿರೋಧಿಗಳಲ್ಲ, ಇಡೀ ಭಾರತ ದೇಶದ ಅಥವಾ ಕರ್ನಾಟಕ ರಾಜ್ಯದ ಮಾನ ಮರ್ಯಾದೆ ಇಡೀ ಜಗತ್ತಿನ ಮುಂದೆಲ್ಲ ಹೋಯ್ತು ಮೇಡಮ್. ಇವ್ರಿಗೆ ಹಿಡಿಬೇಕಂತ ಇಂಟರ್ಪೋಲ್ ಮೆಸೇಜ್ ಕೊಟ್ಟಾಗ ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೆ ಗೊತ್ತಾಯಿತು ಭಾರತದ ಒಬ್ಬ ಅತ್ಯಾಚಾರ ಆರೋಪಿ ಹೊರದೇಶದಲ್ಲಿ ಇದ್ದಾನಂತೆ. ಎಷ್ಟು ಜನರ ಮೇಲೆ ಅತ್ಯಾಚಾರ ಮಾಡಿದಾನಂತೆ? 2975. ಅಲ್ಬೋ MP ಅಂತೆ, ಒಬ್ಬ MP ಮಾಡೋ ಕೆಲಸ ಮಾಡಿದ್ರಿಂದ ಇದು ಭಾಳ ದೊಡ್ಡ ಸಮಸ್ಯೆ. ಹಾಗಾಗಿ SIT ಮುಖ್ಯಸ್ಥರು ಭಾಳ ಸೀರಿಯಸ್ ಆಫೀಸರ್ ಅಂತ ನಾನು ಓದಿದೆ ಮೇಡಮ್. ಹಾಗಾಗಿ ಅವ್ರದ್ದು ಬರೀ ಫಿಸಿಕಲ್ ಹೆಲ್ತ್ ಅಷ್ಟೇ ಅಲ್ಲ, ಅವರು ಏನಾಗುತ್ತೆ ಈಗ ಆಲ್ರೆಡಿ ಅವ್ರ ಆ್ಯಂಟಿಸಿಪ್ಟರಿ ಬೇಲ್ ಪೆಂಡಿಂಗ್ ಇತ್ತು. ಈಗ ಅವ್ರಿಗೆ ಅರೆಸ್ಟ್ ಮಾಡೋದ್ರಿಂದ ಈಗ ರೆಗ್ಯುಲರ್ ಬೇಲ್ ಆಗುತ್ತೆ, ಅದು ಡಿಸ್ಮಿಸ್ ಆಗುತ್ತೆ. ಈಗ ಅಕ್ಯೂಸ್ ಅಡ್ವೊಕೇಟ್ ಬಂದು ಆತ ಅತ್ಯಾಚಾರನೇ ಮಾಡಿಲ್ಲ, ಆತನಿಗೆ ಪುರುಷತ್ವದ ಸಮಸ್ಯೆ ಇದೆ, ಇನ್ನೊಂದು ಬೇರೆ ಬೇರೆ ಪ್ರಕರಣಗಳಲ್ಲಿ ಅರ್ಜಿ ಸಲ್ಲಿಸೋ ಸಾಧ್ಯತೆ ಇರೋದ್ರಿಂದ ಪೂರ್ವಭಾವಿಯಾಗಿ ಅವ್ರದ್ದು ಪುರುಷತ್ವ ಪರೀಕ್ಷೆಯನ್ನು ಇವತ್ತು SIT ತಂಡ ಮಾಡ್ತಿದೆ ಮೇಡಮ್. ಇನ್ನೊಂದು ರಿಕ್ವೆಸ್ಟ್ ಏನಂದರೆ, ಈತ ಮೆಂಟಲಿ ಏನಾರು ಡಿಸ್ಟರ್ಬ್ ಆಗಿದ್ದಾನ, ಹೆಣ್ಮಕ್ಳು ನೋಡಿದ ತಕ್ಷಣ ಅವನಿಗೆ ಏನಾದರೆ ಕೆಟ್ಟ ಭಾವನೆ ಬರ್ತಿತ್ತಾ? ಯಾಕಂದರೆ ಅದು ನೀವು ಗಮನಿಸಿ, ತಾಯಿ ವಯಸ್ಸಿನ ಹೆಣ್ಮಗಳ ಮೇಲೆ ಆತ ನಡ್ಕೊಂಡಿದ್ದ ರೀತಿ, ಅಥವಾ ತನ್ನ ಹತ್ರ ಹೋಗ್ಲಿ ಒಂದು ಲ್ಯಾಂಡ್ ಆರ್ಡರ್ ರಕ್ಷಣೆ ಮಾಡೋ ಪೊಲೀಸ್ ಆಫೀಸರ್ ಮೇಲೆ ಆತ ನಡ್ಕೊಂಡಿದ್ದ ರೀತಿ ಅನ್ನೋದಿದೆಯಲ್ಲ, ಆತ ಒಂದು ಹೆಣ್ಣನ್ನು ಬರೀ ಭೋಗದ ವಸ್ತುವನ್ನಾಗಿ ನೋಡಿದ್ರಿಂದಾನೇ ಇಷ್ಟೆಲ್ಲ ಅಷ್ಟು ಹೆಣ್ಮಕ್ಳುಗಳಿಗೆ ಆಗ್ತಿದೆ. ಹಾಗಾಗಿ SIT ಮುಖ್ಯಸ್ಥರಿಗೆ TV ಮೂಲಕ ಒಂದು ರಿಕ್ವೆಸ್ಟ್ ಏನಂದರೆ, ಆತನ ಮೆಂಟಲ್ ಹೆಲ್ತ್ ಕೂಡ ಚೆಕ್ ಮಾಡ್ರಿ. ನಾನು ಪ್ರಜ್ವಲ್ ರೇವಣ್ಣ ವಿಚಾರಣೆಗೆ ಎಲ್ಲ ರೀತಿಯ ಸಿದ್ಧತೆಯನ್ನು SIT ಮಾಡಿಕೊಂಡಿದೆ. ಕೋರ್ಟ್ಗೆ 3 ಗಂಟೆಗೆ ಹಾಜರುಪಡಿಸಬೇಕಾಗಿತ್ತು, ಇಷ್ಟೊತ್ತಿಗಾಗಲೇ ಹಾಜರುಪಡಿಸಿರಬಹುದು. ಕೋರ್ಟ್ನ ಆದೇಶ ಏನು ಬರುತ್ತೆ ಅಂತ ಕಾದು ನೋಡೋಣ. ಅಷ್ಟರಲ್ಲೇ ವಿಚಾರಣೆ ಹಂಗಾದ್ರೆ ಯಾವ ಆಯಾಮದಲ್ಲಿ ಹೋಗುತ್ತೆ ಸರ್? ಹೆಂಗೆ ವಿಚಾರಣೆಯನ್ನು ಮಾಡ್ತಾರೆ? ಯಾವ ಥರದ ಪ್ರಶ್ನೆಗಳನ್ನು ಕೇಳಿ? ಈಗ ಅರೆಸ್ಟ್ ಮಾಡಿದ್ಮೇಲೆ ಅವನಿಗೆ ತಗೊಂಡು ಹೋಗಿ ಹಾಸ್ಪಿಟಲ್ ಮುಂದೆ ತೋರಿಸಿದ್ದಾರೆ. ವೆದರ್ ಈಸ್ ಫಿಸಿಕಲಿ ಫಿಟ್ ಟು ಇಂಟ್ರಾಗೇಟ್, ಅವನೇನಾದರೂ ಕಾಯಿಲೆ ಇದೆ, ಹೃದಯ ಕಾಯಿಲೆ ಇದೆ, ಇನ್ನೊಂದು ಏನಾದರೂ ಇದೆ, ಅವನೇನಾದರೂ ಮೆಡಿಸಿನ್ ತಗೋತಾ ಇದ್ದಾನೆ, ಡ್ರಗ್ ಅಡಿಕ್ಟ್ ಇದ್ದಾನೆ, ಎಲ್ಲನೂ ಕೇಳ್ತಾರೆ. ಡಾಕ್ಟರ್ಗೆ ಕೇಳಿ ಅದನ್ನು ಈಸ್ ಫಿಟ್ ಟು ಇಂಟ್ರಾಗೇಟೆಡ್ ಅಂತ ಸರ್ಟಿಫಿಕೇಟ್ ಕೊಡ್ತಾರೆ. ತಕ್ಷಣ ಕೊಡ್ತಾರೆ. ಅದು ತೊಗೊಂಡು ಬಂದು ಸೀದಾ ಮ್ಯಾಜಿಸ್ಟ್ರೇಟ್ ಮುಂದೆ ಹೋಗ್ತಾರೆ, ಹೋಗಿ ಹಾಜರು ಮಾಡ್ತಾರೆ. ಹಾಜರು ಮಾಡಿ ಒಂದು 15-14 ದಿವಸ ನಮಗೆ ಪೊಲೀಸ್ ಕಸ್ಟಡಿ ಕೊಡಬೇಕು. ಹಿಂಗೆ 2-3 ಕೇಸ್ ಇದ್ದಾವೆ, ಎಲ್ಲ ಟೈಮ್ ತಗೋತದೆ, ಇಷ್ಟು ದಿವಸ ಕಸ್ಟಡಿ ಕೊಡಿ ಅಂತ ಕೇಳ್ತಾರೆ. ಅವರು ಮ್ಯಾಜಿಸ್ಟ್ರೇಟು ಒಂದು 4-5 ದಿವಸ ಅಂತ ಕೊಡ್ತಾರೆ, ಪೊಲೀಸ್ ಕಸ್ಟಡಿ ಕೊಡ್ತಾರೆ. ಕೊಟ್ಟ ಮೇಲೆ ಇವ್ರನ್ನ ಮತ್ತೆ ತರೋ ಮೆಡಿಕಲಿಗೆ ಕರ್ಕೊಂಡು ಹೋಗ್ತಾರೆ. ಮೆಡಿಕಲ್ನಲ್ಲಿ ಅಲ್ಲೆಲ್ಲ ಚೆಕ್ ಮಾಡಿಸ್ತಾರೆ, ಇವಂಗೆ ಏನಾರ ಈಜಿ ಕೇಪೇಬಲ್ ಆಫ್ ಡೂಯಿಂಗ್ ಇಂಟರ್ ಕೋರ್ಸ್ ಅಂತ ಪುರುಷತ್ವ ಪರಿಷತ್ ಮಾಡ್ತಾರೆ. ಆನಂತರ ಏನಾದರೂ ಯಾವುದಾದ್ರೂ ಡಿಸೀಸಸ್ ಇದಾವ, ಇವನಿಗೆ ವೆಂಡಲ್ ಡಿಸೀಸ್ ಏನಾದರೂ ಇದಾವ. ಆನಂತರ ಅವನು PVK ಹೇರ್ ಪ್ರಿಸರ್ವ್ ಮಾಡ್ತಾರೆ. ನಂತರ ಅಲ್ಲಿ ಬೆಡ್ಶೀಟ್ನಲ್ಲಿ ಸಿಕ್ಕಂಥ ಎಲ್ಲ ಅದು ಸಮನ್ ಗಿಮನ್ ಎಲ್ಲನೂ ಅದನ್ನ ಒಂದು ಸಮನ್ನು ಪ್ರಿಸರ್ವ್ ಮಾಡಂತ ಹೇಳ್ತಾರೆ ಡಾಕ್ಟ್ರಿಗೆ. ಎಲ್ಲ ಇವನ್ ಸಾಮಾನನ್ನು ಪ್ರಿಸರ್ವ್ ಮಾಡ್ತಾರೆ ಟೆಸ್ಟ್ ಮಾಡಲಿಕ್ಕೆ. ಆನಂತರ ಬ್ಲಡ್ ಟೆಸ್ಟ್ ಮಾಡ್ತಾರೆ. ಪ್ರತಿಯೊಂದೂ ಯೂರಿನ್ ಎವ್ರಿಥಿಂಗ್ ವಿಲ್ ಬಿ ಟೆಸ್ಟೆಡ್. ಒಂದು ನಮ್ಮ ರೇಪ್ ಕೇಸಲ್ಲಿ ಒಂದು 20 ಪಾಯಿಂಟ್ ಇದ್ದಾವೆ, ಅವೆಲ್ಲ ಹಾಕಿ ಕ್ವಶನ್ ಕೇಳ್ತಾರೆ. ಅವು ಕೆಲವೊಂದು ಹೇಳುವಾಗಿಲ್ಲ, ಅದಕ್ಕೆ ನಾನು ಕೇಳಿ ಮಾತಾಡಲಿಕ್ಕೆ ಬೇಜಾರಾಗ್ತದೆ. ಅಂಥವೆಲ್ಲ ಕೇಳಬೇಕು. ಅದಕ್ಕೆ ಕೇಸ ಅಂಥ ಹೊಲಸು ಕೇಸ್ ಇರೋದ್ರಿಂದ ಸೊ ಅನಿವಾರ್ಯವಾಗಿ ನಾವೆಲ್ಲ ಕೇಳಬೇಕಾಗ್ತದೆ. ಅವೆಲ್ಲ ಆದಮೇಲೆ ಈಗ ಇದು ಒಂದು ನಮ್ಮವರು ಭಾಳ ಚೆನ್ನಾಗಿ ಮಾಡಿದ್ದಾರೆ. FSLದವ್ರಿಗೆ ಡೈರೆಕ್ಟ್ ಸ್ಪಾಟಿಗೆ ಕರ್ಕೊಂಡು ಹೋಗಿದ್ದಾರೆ. ಅವರು ಥರೋ ಚೆಕ್ ಮಾಡಿದ್ದಾರೆ ಪಂಚನಾಮ ಮಾಡೋ ಕಾಲಕ್ಕೆ. ವಿಕ್ಟಿಮನ್ನು ಏನು ಜಾಗ ತೋರಿಸ್ತಾರೆ, ಏನು ವಿಕ್ಟಿಮ್ ಜಾಗ ತೋರಿಸ್ತಾ, ನಮಗೆ ಇಲ್ಲಿ ರೇಪ್ ಮಾಡ್ದ, ಇಲ್ಲಿ ನಮ್ಮ ಜೊತೆಗೆ ಒತ್ತಾಯಪೂರ್ವಕವಾಗಿ ಸಂಭೋಗ ಮಾಡ್ದ, ಅದು ಜಾಗ ಈ ಬೆಡ್ಶೀಟ್ ಇತ್ತಾ, ಇದೇ ಬೆಡ್ಶೀಟ್ ಯಾವುದು, ಬೆಲ್ಲೋ ಯಾವುದು, ಇದು ಇತ್ತಾ, ಅದು ಇತ್ತಾ ಅಂತೆಲ್ಲ ಕೇಳ್ತಾರೆ. ಇವನ್ ವಾಶ್ ಮಾಡಿದ್ರು ಸಹ ಆ ಕಂಟೆಂಟ್ಸ್ ಇರ್ತಾವೆ. ವಾಶ್ ಮಾಡಿದ್ರು ಸಹ 3-4 ತಿಂಗಳ ಕಂಟೆಂಟ್ಸ್ ಇರ್ತವೆ. ಅದನ್ನು FSL ಕಳಿಸ್ತಾರೆ, ಅದನ್ನು ಪ್ರಿಸರ್ವ್ ಮಾಡ್ತಾರೆ. ಅಲ್ಲಿ ಮನೆಯಲ್ಲಿ ಅದನ್ನು ಕಸ ಗುಡಿಸಿದ್ದು ಎಲ್ಲಿ ಒಗಿತಾರೆ, ಆ ಒಗೆದ ತಿಪ್ಪೆ ಯಾವುದು, ಆ ತಿಪ್ಪೆನೂ ಸರ್ಚ್ ಮಾಡ್ತೀವಿ ನಾವು ಹೋಗಿ. ತಿಪ್ಪೆಯಲ್ಲಿ ಏನು ಸಿಗ್ತದೆ ಅದನ್ನು ಸೀಸ್ ಮಾಡ್ತೇವೆ. ಕಾಂಡೋಮ್ ಸಿಗ್ತಾವೋ, ಇದನ್ನು ಏನಾದರೂ PVK ಹೇರ್ ಅದು ಇದು ಏನು ಸಿಗ್ತಾವೆ ಎಲ್ಲನೂ ಚೆಕ್ ಮಾಡ್ತೇವೆ. ಥರೋ ಇನ್ವೆಸ್ಟಿಗೇಷನ್ ಮಾಡ್ತೇವೆ, ಏನು ಮುಲಾಜೆ ಇಲ್ಲ, ಆಗ್ತದೆ. ಆದಮೇಲೆ ಅಲ್ಲಿಂದ ಮತ್ತೆ ಇವನು ಮೊದಲು ಇಂಟ್ರಾಗೇಷನ್ ಅಂದರೆ ಇವನು ಸೂನ್ ಆಫ್ ಅಫೆನ್ಸ್ ರಿಜಿಸ್ಟರ್ ಆದಮೇಲೆ FIR ಆದಮೇಲೆ ಇವನು ಯಾಕೆ ಹೋದ ಬೆಂಗಳೂರು ಇದಕ್ಕೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ವಿಡಿಯೋದಲ್ಲಿ ನನಗೇನೂ ಗೊತ್ತೇ ಇರಲಿಲ್ಲ, ನಾನು ಹೋದೆ ಅಂತ ಹೇಳ್ತಾನೆ. ಮತ್ತು ಗೊತ್ತಿಲ್ಲ ಅನ್ನೋನು ಹೋಗಿ ಸ್ಟೇ ಆಗ್ತಂದ ಕೋರ್ಟಿಗೆ.
ಕರೆಕ್ಟ್. ನನ್ನ ಸಿ ಡಿಗಳನ್ನು ಡಿಸ್ಪ್ಲೇ ಮಾಡಬಾರ್ದು ಅಂತ ತಿಳ್ಕೊಂಡು ಯಾಕೆ ಸ್ಟೇ ತಂದ ಹೋಗಿ, ಇದೆಲ್ಲ ಪ್ರೀ ಪ್ಲ್ಯಾನ್ಡೇ. ಈಗ ನೋಡಿ, ಇಂಡಿಯಾದಲ್ಲಿ ಒಂದು ತಿಂಗಳ ಇರಲಿಕ್ಕೆ ಅವ್ನಿಗೆ ಸಾಧ್ಯನೇ ಇರ್ತಿರ್ಲಿಲ್ಲ. ಯಾಕಂದ್ರೆ ನಮ್ಮ SIT ಅವರು ಬಿಡ್ತಿರ್ಲಿಲ್ಲ. ಪೊಲಿಟಿಕಲ್ ಪ್ರೆಷರು ಹಾಗಿದೆ, ನಿಮ್ಮ ಮೀಡಿಯಾ ಪ್ರೆಷರು ಹಾಗೆ ಇದೆ. ಅನಿವಾರ್ಯವಾಗಿ ಎಲ್ಲಿದ್ದರೂ ಅವ್ನು ಹಿಡ್ಕೊಂಡು ಬರಬೇಕಾಗ್ತಿತ್ತು ಅನಿವಾರ್ಯವಾಗಿ. ಸೊ ಇದನ್ನೆಲ್ಲ ತಪ್ಪಿಸ್ಕೊಳ್ಳಿಕ್ಕೆ ಎಲ್ಲ ಪ್ಲ್ಯಾನ್ ಮಾಡಿ ಪರಿಣಿತರ ಅನುಭವದ ಒಂದು ಇದು ಸಲಹೆಯಂತೆ ಅವ್ನು ನಡ್ಕೋತಾ ಇದ್ದಾನೆ ನನ್ನ ಲೆಕ್ಕದಲ್ಲಿ. ನೋಡಿ, ಎಲೆಕ್ಷನ್ಗೂ ಎಫೆಕ್ಟ್ ಆಗಬಾರ್ದು, ನಮ್ಮ ವಕೀಲರು ಹೇಳ್ದಂಗೆ ಅದಕ್ಕೂ ಎಫೆಕ್ಟ್ ಆಗಬಾರ್ದು. ಆರಾಮ್ ಒಂದು ತಿಂಗಳಲ್ಲಿ ಹೋದ್ರೆ ಪೊಲೀಸರು ಏನೂ ಮಾಡಕ್ ಬರಲ್ಲ. ಕೋರ್ಟಲ್ಲಿ ಕಸ್ಟಡಿಗೆ ತಗೊಳ್ಳೋ ಟೈಮಲ್ಲಿ ಎಸ್ ಅವರು ನಾಪತ್ತೆ ಆಗಿದ್ರು, ಅಪ್ಸ್ಕ್ಯಾಂಡ್ ಆಗಿದ್ರು, ವಿಚಾರಣೆಯಿಂದ ತಪ್ಪಿಸ್ಕೊಂಡಿದ್ರು, ನಮ್ಗೆ ಇಷ್ಟು ದಿವಸಗಳ ಕಾಲ ಬೇಕೇ ಬರೀತಾರೆ ಅದೆಲ್ಲ ರಿಮೈಂಡ್ನಲ್ಲಿ. ಹೌದಾ? ಅವ್ನು ಸ್ಟೇಟ್ಮೆಂಟ್ ಎಲ್ಲ ರೆಕಾರ್ಡ್ ಮಾಡ್ತಾರೆ. ಈ ಒಂದು ತಿಂಗಳು ಹೋಗಿದ್ದಲ್ಲಪ್ಪ, ಎಲ್ಲೆಲ್ಲಿ ಇದು ಹೇಳ ನನಗಂತ ಹೇಳ್ತಾರೆ. ಮತ್ತೆ ಹೋಗ್ಲಿಕ್ಕೆ ನೀನು ಚಿತಾವಣೆ ಮಾಡಿದವ್ರು ಯಾರು ಗೈಡೆನ್ಸ್ ಕೊಟ್ಟರು ಅವ್ರನ್ನೂ ಆರೋಪಿ ಆಗ್ತಾರೆ. ಅವ್ರನ್ನು ಅವ್ರನ್ನು ದೇ ಆರ್ ಆಲ್ಸೋ ಅಕ್ಯೂಸ್ಡ್. ಇನ್ಸ್ಟಿಗೇಟ್ ಮಾಡ್ತಾರಲ್ಲ ಅವ್ನಿಗೆ, ಹಿಂಗೆ ಮಾಡು ಅಂತ, ಅವರು ಆರೋಪಿನೇ. ಸೊ ಹೀಗೆ ಅದು ಎಲ್ಲರದು ಹೇಳಿಕೆ ತಗೊಂಡು ಆ ನಂತರ ಇವನಿಗೆ ಇನ್ವೆಸ್ಟಿಗೇಷನ್ದಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರು ಮಾಡಿ PC ಕಸ್ಟಡಿ ತಗೊಂಡು, ಇದೊಂದು ನನಗನ್ಸೋ ಮಟ್ಟಿಗೆ ಇದು ಈಗಂತೂ 3 ಕೇಸ್ ಆಗಿದ್ದಾವೆ. ಇದು ತನಿಖೆ ಎಲ್ಲಿಂದ ಸ್ಟಾರ್ಟ್ ಆಯ್ತು, ಪಂಚನಾಮ ಅದು ಇಲ್ಲಿಂದ ಅವನ ಮನೆಯಿಂದನೇ ಶುರು ಆಗ್ತದೆ. ಆ ಕೆಲಸದವ್ರ ಕಡೆಯಿಂದ ಮನೆಯಿಂದ, ಆಮೇಲೆ ಆಫೀಸ್ನ ಒಂದು ರೂಪಣೆ ಇದೆ ಅಲ್ಲಿ, ಆನಂತರ ಮತ್ತೆ ಎಲ್ಲೆಲ್ಲಿ ಮಾಡಿದಾನೋ ಗೊತ್ತಿಲ್ಲ. ಆ ಎಲ್ಲ ಜಾಗಗಳು ಅವ್ರ ಹೆಣ್ಮಕ್ಳು ಎಲ್ಲೆಲ್ಲಿ ತೋರಿಸಿದ್ದಾರೆ ಇವನು ಕರ್ಕೊಂಡು ಹೋಗ್ತಾರೆ. ಸರಿಗ ಇವನಿಗೆ ಆರೋಪಿನೂ ಕರ್ಕೊಂಡು ಹೋಗ್ತಾರೆ. ಆ ಜಾಗ ಯಾರೋ ವಿಡಿಯೋ ಮಾಡಿರೋದಲ್ಲ, ಈತನೇ ಮಾಡ್ಕೊಂಡಿದ್ದಾರೆ. ಹೌದು, ಅಲ್ಲ, ಅದನ್ನ ಅವ್ರು ಹೇಳ್ತಾರೆ, ಯಾರೋ ವಿಕ್ಟಿಮ್ಗಳು ಹೇಳ್ತಾರೆ. ಇದನ್ನು ಇನ್ನೊಂದೇನಿದೆ, ಈ ಕೇಸ್ನಲ್ಲಿ ವಿಡಿಯೋ ನನ್ನ ಮುಖ ಕಾಣೋದಿಲ್ಲ, ನಾ ಇಲ್ಲ ಅದರಲ್ಲಿ, ಆ ವಾಯ್ಸ್ ನಂದಲ್ಲ, ಅದು ಮಾರ್ಫಿಂಗು, ಡೀಪ್ ಮಾರ್ಫಿಂಗು, ಅದು ಇದು ಎಲ್ಲ ಹೇಳ್ತಾರೆ. ಈ ನೋಡ್ರಿ, ವಿಡಿಯೋ ಇಲ್ಲಾರ್ದೆ ಸಾಕಷ್ಟು ಕೇಸ್ಗಳನ್ನು ನಾವು ಕನೆಕ್ಷನ್ ತಗೊಂಡಿದ್ದೇವೆ. ವಿಡಿಯೋ ಇರದೇ ಇರುವಂತ ಕೇಸ್ಗಳು ಕನೆಕ್ಷನ್ ಆಗಿದೆ. ಸೂಪರ್ ಕೇಸ್ ಎಷ್ಟೊಂದು ಕನೆಕ್ಷನ್ ಆಗಿದ್ದಾವೆ. ಈ ವಿಡಿಯೋನ ಅವಶ್ಯಕತೆ ಇಲ್ಲ, ಇದು ಜಸ್ಟ್ ಒನ್ ಎವಿಡೆನ್ಸ್ ಅದ ಅಷ್ಟೇ. ಅದು ಅದೇ ಇಂಪಾರ್ಟೆಂಟ್ ಅಂತ ಏನಿಲ್ಲ. ಆದ್ರೆ ಅವನು ಇದಕ್ಕೆ ಡ್ಯಾಮೇಜ್ ಆಗಿದೆ, ಅವನ ಚರಿಷ್ಮಕ್ಕೆ, ಅವನು ವ್ಯಕ್ತಿತ್ವಕ್ಕೆ. ಅದು ಏನ್ ಬರೆಯೋದು ಚರಿಷ್ಮಾ ಅಂತ ನೆನಪಾಯ್ತು ಸರ್. ಏರ್ಪೋರ್ಟ್ ಅಲ್ಲಿ ಪೊಲೀಸ್ನವರು ಹಿಡಿಯೋ ಸಂದರ್ಭದಲ್ಲೂ ಕೂಡ ಟಚ್ ಮಾಡಬೇಡಿ, ನಾನೇ ಬರ್ತೀನಿ. ಅದು ಟಚ್ ಮಾಡುವಷ್ಟು ಪವರ್ ಇದೆ. 41 CRPC ಪ್ರಕಾರ ಅವನಿಗೆ ಫಿಸಿಕಲಿ ನಾವು ಹಿಡಿಬೇಕು. ಹಿಡಿಯೋದಂತ ಪವರ್ ಇದೆ ಪೊಲೀಸರಿಗೆ. ಈಗ ಹಿಡಿಯೋದು ಅನ್ನೋದು ಅಂದಾಗ ಸಾಮಾನ್ಯ ಜನರ ಎಸ್ಕೇಪ್ ಆತನ ಅನ್ನುವಂಥ ವಿಷಯ ಇದ್ರೆ, ಮೋರ್ ದೆನ್ 10 years 7 years ಅಬೌವ್ ಇಂಪ್ರೂವ್ಮೆಂಟ್ ಇದ್ರೆ ಇವನ್ ಬೇಡಿ ಹಾಕ್ಲಿಕ್ಕೂ ಅವಕಾಶ ಇದೆ. ಹ್ಯಾಂಡ್ ಕಪ್ನು ಹಾಕಿ ಸಂಸದ ಅಂತ ಏನು ಅದೇನು ಪ್ರಶ್ನೆನೇ ಇಲ್ಲ. ಸಂಸದ ಹಾಕ್ಬಾರ್ದಂತ ಏನಿಲ್ಲ. ಸಂಸದಿಂದ ಇದರ ಕೆಲಸ ಯಾಕೆ ಮಾಡಬೇಕು? ಕರೆಕ್ಟ್. ಇದು ಎಲ್ಲರಿಗೆ ಕಾನೂನು ಅಷ್ಟೇ, ಅವ್ರಿಗೇನು ಎಕ್ಸಂಪ್ಷನ್ ಏನಿಲ್ಲ ಕಾನೂನಿಂದ. ಆ ಪ್ರಕಾರ ಮಾಡಿದ್ದಾರೆ. ನಾನೇನು ತಿಳ್ಕೊಂಡಿದ್ದೆ, ಇವನು ಅವ್ರ ತಂದೆ ಕರ್ಕೊಂಡ್ಬಂದಾಗ ಇನೋವಾ ಗಾಡಿಯಾಗ ಕರ್ಕೊಂಡ್ಬರ್ತಾರ ಅಂತ ತಿಳ್ಕೊಂಡಿದ್ದೆ. ಜೀಪ್ನಲ್ಲೇ ಕರ್ಕೊಂಡ್ಬಂದಾರ. ಪೊಲೀಸರು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಒಂದು ಚಾನಲ್ದಲ್ಲಿ ಹೇಳಿದೆ ನಾನು, ಭವ್ಯ ಗಾಡಿಯಲ್ಲಿನೇ ಅವಂಗೆ ರಾಜಮಾರ್ಗದಲ್ಲಿ ಕರ್ಕೊಂಡ್ಬರ್ತಾರ ಅಂತ ಅಂದೆ ನಾನು. ಬಟ್ ಪರವಾಗಿಲ್ಲ, ಅಟ್ಲೀಸ್ಟ್ ಪ್ರಾಂಪ್ಟ್ ಆಗಿ ಮಾಡಿದ್ದಾರೆ, ಇನ್ನೂ ಪ್ರಾಂಪ್ಟ್ ಆಗಿ ಮಾಡ್ತಾರೆ. ಬಟ್ ಏನಾಗಿದೆ ಅಂತಂದ್ರೆ, ಇದರಲ್ಲಿ ಈ ಪರ್ಟಿಕ್ಯುಲರ್ ಆಗಿ ಈ ಕೇಸ್ನಲ್ಲಿ ಆ ಕಿಡ್ನಾಪ್ ಆಗಿದ್ದು ಒಂದು ಕೇಸ್ ಮಾಡೋದ್ರಿಂದ ಉಳಿದು ಸಂತ್ರಸ್ತರು ಏನು ಕಂಪ್ಲೇಂಟ್ ಕೊಡಬೇಕಾಗಿತ್ತು ಅವರೆಲ್ಲ ಹೆದರ್ಕೊಂಡ್ಬಿಟ್ಟಿದ್ದಾರೆ. ಇವ್ರು ನಮಗೂ ಈ ತರ ಕಿಡ್ನಾಪ್ ಮಾಡಿಸ್ಬಹುದು, ನಮಗೂ ಎಲ್ಲರೂ ತಗೊಂಡು ಹೊಡಿಬಹುದು, ಎಲ್ಲರೂ ತಗೊಂಡು ಮತ್ತೆ ಏನಾದರೂ ಅನಾಹುತ ಮಾಡಬಹುದು, ನಮಗೆ ತೊಂದರೆ ಕೊಡಬಹುದು, ನಮ್ಮ ಫ್ಯಾಮಿಲಿ ತೊಂದರೆ ಕೊಡಬಹುದು ಅಂತ ಅದು ಅದ್ರದ್ದು ಎಫೆಕ್ಟ್ ಆಗ್ತದೆ ನಿಜವಾಗಿಯೂ. ಹೀಗಾಗಿ ಯಾವ ಸಂತ್ರಸ್ತರು ಕಂಪ್ಲೇಂಟ್ ಕೊಡಕ್ ಬರೋದಿಲ್ಲ ಮುಂದೆ. ಆಗಿದ್ದಾಗೆ ಅದು ಹಾಳಾಗಿ ಹೋಗ್ಬಿಡಪ್ಪ, ನಾವು ಕಂಪ್ಲೇಂಟ್ ಕೊಟ್ಟು ಮತ್ತೆ ಮಾನ ಮರ್ಯಾದೆ ಕಳ್ಕೊಂಡು ಕೋರ್ಟ್ ಮುಂದೆ ಹೋಗಿ ನಿಂತ್ಕೊಂಡು ನಮ್ಮ ಮನೆ ಮತ್ತಿಷ್ಟು ಮನ ಹರಾಜು ಮಾಡ್ಕೊಂಡು, ಈ ಮನೆಯಿಂದ ಈ ಹೆಣ್ಮಕ್ಳು ಇವತ್ತೇನೋ ಪ್ರೊಸೀಜರ್ ಇದೆ, ಕೋರ್ಟ್ ಇದೆ ಅಂತ ಹೋದ್ರೆ ಅಕ್ಕಪಕ್ಕದವ್ರಿಗೆ ಗೊತ್ತೇ ಆಗುತ್ತೆ ಸರ್. ಗೊತ್ತಾಗ್ತದೆ, ಖಂಡಿತ ಗೊತ್ತಾಗ್ತದೆ. ನೋಡ್ರಿ, ಅದೇ ಬಾಂಬೆ, ಬೆಂಗಳೂರು ಸಿಟಿ ಅಲ್ಲ, ಬಾಂಬೆ ಅಲ್ಲ, ಚಿಕ್ಕ ಹಳ್ಳಿ ಊರಲ್ಲಿ ಹಾಸನ ಆದ್ರು ಚಿಕ್ಕ ಊರನ್ನೇ. ಅಲ್ಲಿನೂ ಗೊತ್ತಾಗ್ತದೆ ಯಾರು ಬಂದ್ರು, ಯಾರು ಹೋದ್ರು, ಪೊಲೀಸರು ಬಂದ್ರು, ಇವನ್ ಮಫ್ತಿಯಲ್ಲಿ ಹೋದ್ರು, ಮಫ್ತಿಯಲ್ಲಿ ಹೋದ್ರು ಸದಾ ಗೊತ್ತಾಗ್ತದೆ. ಪೊಲೀಸರು ಬಂದ್ರು, ಹೋದ್ರು, ಕರ್ಕೊಂಡು ಹೋದ್ರು, ಏನೋ ವಿಚಾರಣೆ ಮಾಡಕ್ ಬಂದಿದ್ರು. ಎಲ್ಲರೂ ಇದು ಒಂದು ಕೇಸ್ ಆಗಿದ ಕಡೆ ಎಲ್ಲರೂ ಕಣ್ಣು ಅಲ್ಲೇ ಇರ್ತವೆ. ಅಲ್ಲ, ನನಗೆ ಜನರ ಮೆಂಟಾಲಿಟಿ ಸರಿ, ಯಾವುದೋ ಒಂದು ವಿಡಿಯೋ ಅಲ್ಲೆಲ್ಲ ಹರಿದಾಡ್ತು ಅಂದ್ರೆ ಇವಳು ಇರ್ಬೋದು ಅಂತ ಟ್ಯಾಲಿ ಮಾಡೋ ಮೆಂಟಾಲಿಟಿ ಜನಕ್ಕೆ ಇದ್ದಾಗ
ಪಾಪ ಈಗ ಎದುರಿಸೋಣ, ತಪ್ಪು ಮಾಡಿದಾನೆ, ಶಿಕ್ಷೆ ಆಗಬೇಕು ಅಂತ ಬರಬೇಕು ಅಂತ ಅನ್ಕೊಂಡಿರ್ತಾನೆ ನೋಡಿ, ಆ ಹೆಣ್ಮಕ್ಳು ಹಿಂದೇಟ್ ಹಾಕ್ತಾರೆ. ಕರೆಕ್ಟ್. ಈಗ ಆಮೇಲೆ ಅವನು ಪಂಚನಾಮ ಮಾಡೋ ಕಾಲಕ್ಕೆ ಅವನು ಆ ದಿವಸ ಬಟ್ಟೆ ಯಾವ್ದು ಹಾಕಿದ್ದ, ಯಾವ ಬಟ್ಟೆ ಹುಟ್ಟಿದ್ದ, ಅವನು ಅಂಡರ್ವೇರು, ಬನಿಯನ್ನು ಎಲ್ಲಾನು ಸೀಸ್ ಮಾಡ್ತಾರೆ. ರೈಟ್ ರೈಟ್. ಎಲ್ಲ ಸೀಸ್ ಮಾಡಿ ಎಲ್ಲರೂ FSL ಕಳಿಸ್ತಾರೆ, ಕಳಿಸುವಂತ ವ್ಯವಸ್ಥೆ ಮಾಡ್ತಾರೆ. ಈಗ ಇದು ಹಳೆ ಕೇಸ್ ಆಗಿರೋದ್ರಿಂದ, ಸುಮಾರು ವರ್ಷಗಳಿಂದ ಮಾಡ್ತಾ ಇರೋದ್ರಿಂದ ಅವು ಸ್ವಲ್ಪ ಸಿಗೋದು ಭಾಳ ಕಷ್ಟ, ಡಿಟೆಕ್ಟ್ ಆಗೋದು ಭಾರಿ ಕಷ್ಟ. ಫ್ರೆಶ್ ಇದ್ರೆ ಅದು ಭಾಳ ಕೇಸಿಗೆ ಅನುಕೂಲ ಆಗ್ತವೆ. ಈಗ ಕೇಸ್ ಮಾಡಿರುವಂತ ಹೆಣ್ಮಕ್ಳ ಮೇಲಾಗಿರೋ ದೌರ್ಜನ್ಯ ಯಾವಾಗ ಆಗಿರೋದು ಅನ್ನೋದು ಇಂಪಾರ್ಟೆಂಟ್ ಮೇಡಮ್. ಇದರಲ್ಲಿ ಸುಪ್ರೀಂ ಕೋರ್ಟ್ ಒಂದು ಜಜ್ಮೆಂಟ್ ಇದೆ, ಯಾವ್ದು ವಿಕ್ಟಿಮ್ ವರ್ಷನ್ ಈಸ್ ಇನಫ್ ಫಾರ್ ದ ಕನ್ವಿಕ್ಷನ್ ಅಂತ. ಓಕೆ. ನೀವು ಯಾವ್ದು ಪೊಲೀಸರ ಇನ್ವೆಸ್ಟಿಗೇಷನ್ ಬೇಕಾಗಿಲ್ಲ, ಪೊಲೀಸರ ಇನ್ವೆಸ್ಟಿಗೇಷನ್ನೇ ಬೇಕಾಗಿಲ್ಲ. ನಾವು ಸೀಸ್ ಮಾಡಲಿ, ಬಿಡಲಿ, ಅರೆಸ್ಟ್ ಮಾಡಲಿ, ಅದು ಮಾಡಲಿ, ಏನೋ ಮಾಡಲಿ, ಎವಿಡೆನ್ಸ್ ಕ್ರಿಯೇಟ್ ಮಾಡಲಿ ಅಥವಾ ಎವಿಡೆನ್ಸನ್ನು ಪ್ರೂವ್ ಮಾಡಲಿ, ಏನೋ ಮಾಡಲಿದ್ರು ಸಹ ಏನು ಎವಿಡೆನ್ಸ್ ಸಿಗದೇ ಇದ್ರು ಅವಳು ವರ್ಷನ್ ಈಸ್ ಇನಫ್ ಅಂತಾರೆ. ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇದೆ, ಆ ಜಜ್ಮೆಂಟ್ ಪ್ರಕಾರ ಶಿಕ್ಷೆ ಆಗ್ಬೋದು. ರೈಟ್, ಗೊತ್ತಾಯ್ತು ಸರ್. ರೈಟ್ ರೈಟ್. ಈಗ ಬಹಳ ಮುಖ್ಯವಾಗಿ ಈ ಪ್ರಕರಣದಲ್ಲಿ ನೀವು ಆಗಲೇ ಹೇಳಿದ್ರಿ, ಸ್ಟ್ಯಾಂಡ್ ಆಗ ಡೌಟು ಒಂದು ಅಡ್ವೊಕೇಟ್ ಆಗಿ ನಾನು ಹೇಳಿದ್ರೆ, ಸರ್ ಹೇಳಿದ್ರು ನೋಡಿ 3 ತಿಂಗಳವರೆಗೂ ಕೆಲವೊಂದು ಸಾಕ್ಷ್ಯಾಧಾರಗಳು ಇರ್ತವೆ. ಕೋರ್ಟ್ ಅಂದಾಗ ಸಾಕ್ಷಿನೇ ಮುಖ್ಯ. ಎವಿಡೆನ್ಸ್ ಸಿಕ್ತು ಅಂದರೆ ಹೆಂಗೆ, ಸಿಕ್ಕಿಲ್ಲ ಅಂದರೆ ಹೆಂಗೆ ಅಂತ. ನಮ್ಮದು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಪ್ರಕಾರ ಈಗ ನೀವು ಈಗ ಎಲೆಕ್ಟ್ರಾನಿಕ್ ಎವಿಡೆನ್ಸು ಇಟ್ಸ್ ನಾಟ್ ಎ ಪ್ರಾಪರ್ ಎವಿಡೆನ್ಸ್ ಅಂತ ಇದೆ. ನೀವು ಇದರಲ್ಲಿ ಏನೇ ಒಂದು ವಿಡಿಯೋ ಆಡಿಯೋ ನೀವು ಶೇರ್ ಮಾಡ್ತೀರ ಅನ್ನೋದಾದರೆ, ಇದೇ ಮೊಬೈಲಲ್ಲಿ ನಾನು ಇರ್ತಕ್ಕಂಥ ನನ್ನ ಮೊಬೈಲಲ್ಲಿ ನಾನು ವಿಡಿಯೋ ಮಾಡಿದ್ದೀನಿ, ಆಡಿಯೋ ಮಾಡಿದ್ದೀನಿ ಅಂತ ಅದನ್ನು ನಾವು ಸರ್ಟಿಫೈಡ್ ಮಾಡಿ ಕೋರ್ಟ್ಗೆ ಹಾಕಬೇಕು. ಕೋರ್ಟ್ ಎನಿ ಡೌಟು ಅದನ್ನು FSL ಕಳಿಸ್ಬಿಟ್ಟು ಅದನ್ನು ಎಕ್ಸಾಮಿನೇಷನ್ ಮಾಡಿ ರಿಪೋರ್ಟ್ ಹಾಕುತ್ತೆ. ಈ ಪ್ರಜ್ವಲ್ ರೇವಣ್ಣನ ಅನ್ನೋರ್ದನ್ನದ 2976 ವಿಡಿಯೋಗಳೇನಿದೆ ಅಲ್ಲ ಮೇಡಮ್, 976 ವಿಡಿಯೋಗಳಿದೆ ಅಲ್ಲ, ಆ ವಿಡಿಯೋಗಳು ಯಾವ ಮೊಬೈಲಲ್ಲಿ ಶೂಟ್ ಮಾಡಿದಾರಲ್ಲ, ಅದು ರೆಕಾರ್ಡ್ ಮಾಡಿದಾರಲ್ಲ, ಆ ಮೊಬೈಲ್ ಸಿಕ್ಕರೆ ಮಾತ್ರ ಈ ಕೇಸಿಗೆ ತುಂಬ ಅನುಕೂಲ ಆಗೋದು. ಅದು ಈಗಿದೆ ಅಂತ ಡೌಟ್. ಅದು ಒಂದೇ ಅಲ್ಲ ಮೇಡಮ್, ಅಂತ 100 ಎವಿಡೆನ್ಸ್ಗಳನ್ನು ಹಾಳು ಮಾಡಿನೇ ಈ ಪ್ರಜ್ವಲ್ ಅವ್ರನ್ನ ಭಾರತಕ್ಕೆ ಕಳಿಸ್ಕೊಂಡಿದ್ದು. ಈ 35 ದಿವಸ ಕಾಲಾವಕಾಶ ತಗೊಂಡ್ರದೇ ಆ ಕಾರಣ. ಅದೇ ಅದೊಂದು ದೊಡ್ಡ ಒಂದು ಟೀಮ್ ವರ್ಕ್ ಮಾಡ್ತಿದೆ ಮೇಡಮ್. ನಾವು ಅದನ್ನು ಸಮಾಧಾನ ನೋಡ್ತಾನೆ ಇದ್ದೀವಿ. ಯಾವಾಗ ಕರ್ಸ್ಬೇಕು, ಹೇಗೆ ಕರ್ಸ್ಬೇಕು, ಯಾವ ಅಡ್ವೊಕೇಟ್ ಹಿಡಿದ್ರೆ ಏನಾಗುತ್ತೆ, ಎಷ್ಟು ಪ್ಯಾಕೇಜ್ ಅದಕ್ಕೆ, ಅಂದರೆ ಇಂಥದನ್ನ ಎಲ್ಲ ಸಂದರ್ಭದಲ್ಲಿ ನಾವು ಅದನ್ನು ಎಂಟರ್ಟೈನ್ ಮಾಡಬಾರ್ದು. ಓಕೆ. ಹಾಗಾಗಿ ಈಗ ಪ್ಯಾಕೇಜ್ ಅಂದಾಗ ನನಗೆ ಗೊತ್ತಿಲ್ಲ, ಸಹಜವಾಗಿ ಜನರಿಗೆ ಬರೋ ಪ್ರಶ್ನೆ ಇರ್ಬೋದು, ಸಂತ್ರಸ್ತಿಯರನ್ನೇ ಕನ್ವಿನ್ಸ್ ಮಾಡುವ ಚಾನ್ಸಸ್ ಇರುತ್ತಾ? 100% ಈ ಕೇಸಲ್ಲಿ ಅದಾಗುತ್ತೆ ಮೇಡಮ್. ಇಲ್ವಾ? ಅಲ್ಲ ಕನ್ವಿನ್ಸ್ ಕಂಪ್ಲೇಂಟ್ನೇ ರಾಜಿ ಮಾಡಿಸೋದು ಖಂಡಿತ ಇರ್ತದೆ. 100% ಮೇಡಮ್. ಈ ಕೇಸಲ್ಲಿ ಸುಮ್ಮನೆ TV ಡಿಬೇಟು 4 ಜನ ಗಮನಿಸ್ತಿದ್ದಾರೆ, ಆತ ಭಾರತಕ್ಕೆ ಬಂದಿದ್ದಾನೆ, 2 ದಿನ ಡಿಸ್ಕಷನ್ ಆಗುತ್ತೆ, ಡಿಸ್ಕಷನ್ ಆಗ್ತಿದೆ ಮೇಡಮ್. ಈ ಕೇಸಲ್ಲಿ ನಾನು ಓಪನ್ ಆಗಿ ಹೇಳ್ತೀನಿ, 100% ಕಂಪ್ಲೇಂಟ್ನ ರಾಜಿ ಮಾಡೋ ಕೆಲಸಗಳು ಆಗ್ತವೆ. ಯಾರು ಏನು ಅನ್ನೋದು ಪ್ರಶ್ನೆ ಅವತ್ತು SIT ಅವರು ಕೋರ್ಟ್ಗೆ ಹೋಗಿ ನ್ಯಾಯಾಧೀಶರು ಎದುರುಗಡೆನೆ ಸಂತ್ರಸ್ತಿಯರ ಸ್ಟೇಟ್ಮೆಂಟ್ ಕೊಡಿಸಿರ್ತಾರಲ್ವಾ, ಎವಿಡೆನ್ಸ್ ಅಲ್ಲಿ ಅದು ಕೂಡ ಇದು ಮಾಡಬಹುದು ಮೇಡಮ್, ಕನ್ಫ್ಯೂಷನ್ ಸ್ಟೇಟ್ಮೆಂಟ್ಗಳನ್ನ ಹಾಕ್ಬೋದು. ಆಮೇಲೆ ಆ ಹೆಣ್ಮಕ್ಳು ಬಂದು ಅವತ್ತೇನೋ ಒತ್ತಡದಲ್ಲಿದ್ದೆ, ಈ ಥರದ್ದು ಏನಾದ್ರು ಸ್ಟೇಟ್ಮೆಂಟ್ ಚೇಂಜಸ್ ಮಾಡೋ. ಬೆಂಗಳೂರು ರೌಡಿಗಳು ಅವ್ರಿಗೆ ಅಗೇನೆಸ್ಟ್ ಆಗಿ ಸ್ಟೇಟ್ಮೆಂಟ್ ಕೊಡೋಕೆ ಬಂದವ್ರಿಗೆ ಮೊದಲೇ ಕೋರ್ಟಿಂದ ಹೊರಗಡೆನ ರಾಜಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಮೇಡಮ್. ಒಳಗಡೆ ಆಗದೇ ಇದ್ರೂ ಒಳಗಡೆ ಬಂದು ಸಾಕ್ಷಿ ನುಡಿತೀನಿ ಅನ್ನೋನಿಗೆ ಯಾವ್ಯಾವ ರೀತಿ ಎದುರಿಸ್ತಾರೆ ಅಂದರೆ, ಇಲ್ಲಿ ಲಾಂಗು ಮಚ್ಚಿ ಇಟ್ಕೊಂಡು ಅವ್ನ ಮುಂದೆ ಕೈ ಎತ್ತಾರೆ ಕಾಣಿಸ್ಲಿ ಅಂತ. ಸಾಮಾನ್ಯವಾಗಿ ಬೇರೆ ಬೇರೆ ಕ್ರಿಮಿನಲ್ ಕೇಸ್ಗಳಲ್ಲಿ ಆಗಂತದ್ದು. ಹಾಗೆ ನಾನು ಯಾಕೆ ಹೇಳಕೊಟ್ಟಿದ್ದೀನಿ ಅಂದರೆ, ಸಾಕ್ಷಿದಾರರಿಗೆ ಕಂಪ್ಲೇಂಟ್ ಕಂಪ್ಲೇಂಟ್ಗೆ 100% ಈ ಕೇಸಲ್ಲಿ ತೊಂದರೆ ಕೊಡೋ ಚಾನ್ಸಸ್ ಇದೆ ಮೇಡಮ್. SIT ಆಫೀಸರ್ ಭಾಳ ಒಳ್ಳೆ ಆಫೀಸರ್ ಇದ್ದಾರೆ. ಸಿದ್ದರಾಮಯ್ಯನವ್ರಿಗೆ ನಿಮ್ಮ TV ಮೂಲಕ ಹೇಳೋದೇನೆಂದರೆ, ಕಂಪ್ಲೇಂಟ್ಗೆ ತುಂಬ ದೊಡ್ಡ ಪ್ರಮಾಣದಲ್ಲಿ ರಕ್ಷಣೆ ಕೊಡಬೇಕು ಮತ್ತು ಅವ್ರು ರಾಜಿ ಆಗೋಕ್ಕೆ ಹಣ ಎಲ್ಲಿ ತನಕ ಅನ್ನೋದೇ ಪ್ರಶ್ನೆ. ಈಗ ಏನು 4 ದಿವಸ, ಒಂದು 10 ದಿವಸ, 15 ದಿವಸ, ಒಂದು 3 ತಿಂಗಳು ರಕ್ಷಣೆ ಕೊಡ್ಬೋದಾ ಈ ಕೇಸ್ ಆಗೋವರೆಗೆ? ಮೇಡಮ್, ಇದರಲ್ಲಿ ಏನಾಗಿದೆ ಅಂದರೆ, ಈಗ ಅವರು ಮೊನ್ನೆ ಒಂದು ಕಿಡ್ನಾಪಿಂದ ಕೇಸದ ಆಯ್ದಂತ ವಿಕ್ಟಿಮಿಂದು ಕಂಪ್ಲೇಂಟ್ ಇಂದು ಒಂದು ಇದು ವಿಡಿಯೋ ರಿಲೀಸ್ ಮಾಡೋದು. ಹೌದೌದು, ನನಗೆ ಕಿಡ್ನಾಪ್ ಆಗಿಲ್ಲ ಅಂತ ನೋಡಿ. ನಾವು ಬೇರೆಯವರು ಯಾರ್ದಾಗಿದ್ದರೆ ಇನ್ನೊಂದು FIR ಮಾಡ್ತಿದ್ವಿ ಅವ್ರ ಮೇಲೆ. ಆರ್ಡರಿ ಬೇರೆದಾಗಿತ್ತಂದ್ರೆ ಅದು ಯಾರು ಮಾಡಿದ್ರು ವಿಡಿಯೋ, ಯಾಕೆ ಮಾಡಿದ್ರು, ಉದ್ದೇಶ ಏನು, ಅದು ಸ್ವಇಚ್ಛೆಯಿಂದ ಮಾಡಿದ್ರು ಅಥವಾ ಹೆದರ್ಸಿ ಬೆದರ್ಸಿ ಮಾಡಿದಾರೋ, ಇದನ್ನೆಲ್ಲ ಥರೋ ಇನ್ವೆಸ್ಟಿಗೇಷನ್ ಮಾಡಬೇಕಲ್ಲ. ಹೌದು, ಅದೊಂದು FIR ಮಾಡಬೇಕು. FIR ಆಗಿಲ್ಲ. ರೈಟ್, ಮಾತಾಡ್ತೀನಿ. ಇದು ಈ ತರ ನಾಳೆ
ವಿಕ್ಟಿಮ್ ಇಂದು ಹಾ ರೇಪ್ ಕೇಸಲ್ಲಿ ವಿಕ್ಟಿಮ್ ಇಂದು ಎವಿಡೆನ್ಸ್ ನಡೆಯುವಾಗ ಇನ್ನೊಂದು ವಿಡಿಯೋ ಬಂದ್ರು ಆಶ್ಚರ್ಯ ಇಲ್ಲ. ಹೌದು ಹೌದು ಅಂತದಾಗತ್ತೆ. ನಮ್ದು ರೇಪ ಆಗಿಲ್ಲ, ನಾವೇನು ಏನು ಮಾಡಿಲ್ಲ, ಅವೆಲ್ಲ ಫಾಲ್ಸ್ ವಿಡಿಯೋಗಳು, ಆ ವಿಡಿಯೋ ನಾವಿಲ್ಲೇ ಇಲ್ಲ ಅಂದ್ರೆ ಏನ್ ಮಾಡ್ಲಿಕ್ಕೆ ಅದಕ್ಕೆ ಇವಾಗಲೇ ಫರ್ಮ್ ಆಗಿ ಆಕ್ಷನ್ ತಗೊಂಡಿದ್ರೆ ಅದು ಅಂತ ವಿಡಿಯೋಗಳು ಮುಂದೆ ಬರೋದಿಲ್ಲ. ಕರೆಕ್ಟ್, ಗೊತ್ತಾಯ್ತು ಸರ್. ಸರ್, ಈ ಪ್ರಕರಣದಲ್ಲಿ ನಿಮ್ಮಂಥ ಗಣ್ಯರು ಹಲವರು ಬಂದು ಮಾತಾಡಿದಾಗಲಿ ಇದೇನು ಸ್ಟ್ಯಾಂಡ್ ಆಗೋದು ಅನ್ನೋ ಡೌಟು. ಬಟ್ ಆ 35 ದಿವಸ ಈಗ ವಿಚಾರಣೆ ಒಂದು 14 ದಿವಸ ಅಂತ ಏನು ಅನ್ಕೋತೀವಿ, ಅದೇ ಅವರಿಗೆ ಸರಿಯಾದಂಥ ಶಿಕ್ಷೆ. 35 ದಿವಸನೇ ಇಲ್ಲ, ಚಾರ್ಜ್ ಶೀಟ್ ಆಗುತ್ತಾನ ಇನ್ ಕಸ್ಟಡಿ. 90 ದಿವಸ ಅದು ಬೇಲೇಬಲ್ ಅಲ್ಲ. ಸೆಕ್ಷನ್ 376 ಇದೆ, 2 ಕೇಸ್ ಇರೋದ್ರಿಂದ ಮತ್ತೆ ಅದು ಇಷ್ಟೊಂದು ವಿಡಿಯೋಗಳು ಬಂದಾವೆ, ಅದು ಬಂದಾವೆ, ಇದು ಬಂದಾವೆ ಅಂದ್ರೆ ವಿಲ್ ಬಿ ಟ್ರೀಟೆಡ್ ಆಸ್ ಎ ಪ್ರೊಫೆಷನಲ್. ಹೌದೌದು, ಹ್ಯಾಬಿಚುವಲ್ ಆ್ಯಂಡ್ ಪ್ರೊಫೆಷನಲ್ ತಿಳ್ಕೊಂಡು ಕೋರ್ಟ್ ಅವ್ರಿಗೆ ಕನ್ವಿನ್ಸ್ ಆಗ್ತದೆ. ಸೊ ಹೀಗಾಗಿ ಅದು ಬೇಲ್ ಚಾನ್ಸೇ ಇಲ್ಲ. ಚಾರ್ಜ್ ಶೀಟ್ ಆದಮೇಲೆ ಬೇಲ್ ಚಾನ್ಸ್ ಇದೆ. 30 ದಿವಸ 90 ದಿವಸ ಆದಮೇಲೆ 3 ತಿಂಗಳಂತೂ ಒಳಗೆ ಇರಲೇಬೇಕು. ಮತ್ತೆ ಅದ್ಯಾವ ಧೈರ್ಯದಲ್ಲಿ ಹಂಗಾದ್ರೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸ್ತಾರೆ? ಹಂಗೆ ಚಲಿಸ್ತಾರೆ. ಮೇಡಮ್, ಅದೇ ಕಂಪ್ಲೇಂಟ್ ಇರ್ತಕ್ಕಂಥ ಲೂಪ್ ಹೋಲ್ಸ್ ಮೇಲೆ ಬಂದಿರೋದು. FIR ಆಗಬೇಕಾದ್ರೆ 376 ಇಲ್ಲ, ನನ್ನ ಮೇಲೆ ದುರುದ್ದೇಶದಿಂದ FIR ಹಾಕಿದ್ದಾರೆ. ಆ ವಿಡಿಯೋದಲ್ಲಿ ನಾನು ಇರೋದು ಅಲ್ವೇ ಅಲ್ಲ. ಯಾಕಂದ್ರೆ ಇವತ್ತು ಡಿಫೇಕು ಇನ್ನೊಂದು ಮಾಡಿದ್ದಾರೆ. ನನ್ನ ಮೇಲೆ ರಾಜಕೀಯ ಪಿತ್ತೂರಿ ನಡೆದಿದೆ, ಇಲೆಕ್ಷನ್ ಮುಗಿದ್ಮೇಲೆ ಆಗಿದೆ. ಅದು ಅಕ್ಯೂಸ್ಡ್ ಅಡ್ವೊಕೇಟ್ ಅವ್ರದೇ ಆದ ಒಂದು ಸ್ಟ್ಯಾಂಡ್ ಇರ್ತದೆ ಮೇಡಮ್. ಬಟ್ ಈ ಕೇಸಲ್ಲಿ ಅದು ಆಗ್ಲಿಲ್ಲ. ಯಾಕಂದ್ರೆ ಇಡೀ ನಾಗರಿಕ ಕೋರ್ಟಿಂದ ಏನು ಸವಲತ್ತು ಇದಾವೆ ಅದನ್ನ ಎಲ್ಲ ಉಪಯೋಗ ಮಾಡ್ತಾರೆ. ಈಗ ಅವನಿಗೆ ಹಕ್ಕಿದೆ ಬೇಲ್ ಕೇಳೋದು. ಸೊ ಕೇಳ್ತಾನೆ, ಅದಕ್ಕೇನು ತಪ್ಪೇನಿಲ್ಲ. ಸಿಗ್ಲಿ ಬಿಡ್ಲಿ. ಯಾಕಂದ್ರೆ ಕೆಲವೊಂದು ಸಂದರ್ಭ ಇರ್ತದೆ. ಮೊದಲು ಲೋಯರ್ ಕೋರ್ಟ್ನಾಗ ಇದು ಲೋಯರ್ ಕೋರ್ಟ್ ಅಂದ್ರೆ ಸೆಷನ್ ಕೋರ್ಟಿಗೆ ಬರಬೇಕು. ಸೆಷನ್ ಕೋರ್ಟ್ ಆ್ಯಂಡ್ ಅಬೌವ್. ಇಲ್ಲಿ ರಿಜೆಕ್ಟ್ ಆದರೆ ಮುಂದೆ ಹೈಕೋರ್ಟಿಗೆ ಹೋಗ್ತಾರೆ, ಹೈಕೋರ್ಟಿಗೆ ಹೋದ್ರೆ ಮುಂದೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸೊ ಎಲ್ಲಾದ್ರೂ ಒಂದು ಚಾನ್ಸ್ ಇರ್ಬೋದು ನಮಗೆ ಹೊರಗೆ ಬರ್ಲಿಕ್ಕೆ ಅಂತ ಹೇಳೋದು ಇಲ್ಲಿಂದ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಆಗದೆ ಇದ್ರೆ ಹೈಕೋರ್ಟ್ನಲ್ಲಿ ದೇರ್ ಆರ್ ಚಾನ್ಸಸ್ ಅಂತ. ಹಾಗೆ ಈ ನಿರೀಕ್ಷಣಾ ಜಾಮೀನು ತಗೊಳಕ್ಕೆ ಏನ್ ಬೇಕು ಎಲ್ಲ ಪ್ರಯತ್ನಗಳಾಗ್ತದೆ. ಏನಂದ್ರೆ ಎಮರ್ಜೆಂಟ್ ಆಗಿ ನಮ್ಮನ್ನ ಬೇಗ ಹಿಯರಿಂಗ್ ತಗೊಳ್ರಿ ಅಂತ ಸಾಹೇಬ್ರ ಮುಂದೆ ಸಬ್ಮಿಷನ್ ಮಾಡಿದ್ದಾರೆ. ನಮ್ಮ ಜನಪ್ರತಿನಿಧಿಗಳ ನ್ಯಾಯಾಲಯದ ಸಾಹೇಬರು ಭಾಳ ಸ್ಟ್ರಿಕ್ಟ್ ಇದ್ದಾರೆ. ಎಂಥ ಹೈ ಪ್ರೊಫೈಲ್ ಕೇಸ್ ಬಂದರೂ ಕೂಡ ಯಾವ್ದು ಎಮರ್ಜೆನ್ಸಿ ಇಲ್ಲ, ನಾನು 31st ಇಟ್ಕೊಂಡಿದ್ದೇನೆ ಅಂತ ಇವತ್ತೇ ಇಟ್ಕೊಂಡಿದ್ದಾರೆ. ಇವರು ಇಲ್ಲಿ ಬರೋಕ್ಕಿಂತ ಮೊದಲೇ ನಿರೀಕ್ಷಣಾ ಜಾಮೀನು ಒಂದು ಚಾನ್ಸ್ ತಗೊಳ್ಳೋಣ, ರಿಲೀಸ್ ಆಗ್ತಾರೇನೋ, ಬೇಲ್ ಸಿಗ್ತದೇನೋ ಅಂತ ಎಲ್ಲ ಪ್ರಯತ್ನಗಳಾಗಿದೆ. ಅದ್ರ ಜೊತೆಗೆ ಇವತ್ತು ನಿನ್ನೆ ರಾತ್ರಿ ಬಂದು ಇಳಿದ್ರೆ ಇವತ್ತು FIR ಕ್ವಾಶ್ದು ಲಿಸ್ಟ್ ಆಗಿದೆ. ಇನ್ನೊಂದೇನಿದೆ, ಈ CBI ಕೇಸ್ ಕೋರ್ಟ್ ಆಗಲಿ, ಈ ಲೋಕಾಯುಕ್ತ ಕೋರ್ಟ್ ಆಗಲಿ, ಆಮೇಲೆ ಈ ಇದು ರಿಪ್ರೆಸೆಂಟೇಟಿವ್ ಪಬ್ಲಿಕ್ ರಿಪ್ರೆಸೆಂಟೇಟಿವ್ ಜನಪ್ರತಿನಿಧಿಗಳ ಕೋರ್ಟ್ ಆಗಲಿ, ಇಲ್ಲಿ ಇರುವಂಥ ಸ್ವಲ್ಪ ಆನೆಸ್ಟ್ ಆ್ಯಂಡ್ ವೆರಿ ಸ್ಟ್ರಿಕ್ಟ್ ಜಡ್ಜಸ್ಗಳನ್ನೇ ಹುಡುಕಿ ಸೆಲೆಕ್ಟ್ ಮಾಡಿ ಹಾಕ್ತಾರೆ. ಈಗ ನೋಡಿ, ಜಯಲಲಿತಾ ಕೇಸ್ನಲ್ಲಿ ಕನ್ವಿಕ್ಷನ್ ಆಯಿತು. ಎಷ್ಟೇ ಎಂಥ ಪ್ರೆಷರ್ ತಂದರು, ಸಾವಿರಾರು ಕೋಟಿ ಆಫರ್ ಮಾಡಿದ್ರು ಕೇರ್ ಮಾಡಲಿಲ್ಲ ಅವರು. ಏನು ಫರ್ಮ್ ಆಗಿ ಕನೆಕ್ಷನ್ ಕೊಟ್ಟರು. ಇವನ್ ಆಕಿನ ಅಸಿಸ್ಟೆಂಟ್ ಇರೋದು ಇನ್ನೊಬ್ಬಳು ಯಾರು, ಶಶಿಕಲಾ ಕೇಸ್ನಲ್ಲಿ ಅದಾಗಿ. ಸೊ ಅಂಥ ಜಡ್ಜ್ಗಳು ಇರ್ತಾರೆ, ಅವ್ರು ಯಾವ ಇದಕ್ಕೂ ಈಲ್ಡ್ ಆಗಲ್ಲ. ನನಗೆ ಇನ್ನು ಕುತೂಹಲ ಆಗ್ತಿರೋದು ಸುನಿಲ್ ಅವ್ರು, ಏನಂದ್ರೆ ಈಗ ಸಂತ್ರಸ್ತ ಹೆಣ್ಮಕ್ಳು ಈಗ ಸಾಕ್ಷಿನೇ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದಾಗಿ ಸರ್ ಹೇಳಿದ್ರು ಮಹಜರ್ ಪ್ರಕ್ರಿಯೆ ಆಗ್ತವೆ, ಅಲ್ಲಿ ಏನೇನು ಸಿಗುತ್ತೆ ಎಲ್ಲವನ್ನು ತಗೊಂಡು ಹೋಗ್ತಾರೆ ಅಂತ. ಕಂಪ್ಲೇಂಟ್ ಕೊಟ್ಟಿರೋ ಹೆಣ್ಮಕ್ಳ ಮೇಲೆ ಆಗಿರುವಂಥ ದೌರ್ಜನ್ಯದ ದಿನಾಂಕ ಅಥವಾ ಆ ವರ್ಷಕ್ಕೂ ಈಗ ಅವ್ರು ಕಂಪ್ಲೇಂಟ್ ಕೊಟ್ಟಿರೋದ್ರಿಂದಾಗಿ ಸಾಕ್ಷಿ ಉಳ್ಕೊಂಡಿದೆ ಅಂತ ಅನ್ಸುತ್ತಾ ಅಂತ. ಈಗ ಅದು ಯಾವಾಗೂ ಆಗಿರ್ಬೋದು, ಸರ್ ಹೇಳಿದ 3 ತಿಂಗಳವರೆಗೂ ಎವಿಡೆನ್ಸ್ ಸಿಗ್ತವೆ, ಆಮೇಲೆ ಸಿಕ್ಕೋದಿಲ್ಲ. ಈಗ ಹೆಂಗೆ ಡಿಲೇ FIR ಯಾವತ್ತು ಅಕ್ಯೂಸ್ಡ್ ಬೆನಿಫಿಷಿಯರ್ ಆಗುತ್ತೆ ಮೇಡಮ್. ಹೌದು. ಆದರೆ ಮೇಜರ್ ಕ್ರೈಮ್ಗಳು 376, 302 ಇವೆಲ್ಲ ಇದಾವಲ್ಲ ಮೇಡಮ್, ಕೋರ್ಟು ವಿಕ್ಟಿಮ್ ಸ್ಟೇಟ್ಮೆಂಟ್ ಮೇಲೆ ತಗೊಳುತ್ತೆ. ಒಂದು ಅದಾದ್ಮೇಲೆ ಮೆಡಿಕಲ್ ಇನ್ನೊಂದು ಗ್ರೌಂಡ್ಸ್. ವಿಕ್ಟಿಮ್ ಸ್ಟೇಟ್ಮೆಂಟ್ ನೀವು ಹೇಳಿದ್ರು ನನಗೆ ಅದರಲ್ಲಿ ಮತ್ತೆ ಡೌಟ್ ಬರುತ್ತೆ. ಯಾಕೆಂದ್ರೆ ಗಂಟೆಗೆ ದಿನಕ್ಕೆ ಆಮಿಷಕ್ಕೆ ಚೇಂಜ್ ಆಗೋ ಸ್ಟೇಟ್ಮೆಂಟ್ಗಳು ಬಂದ್ಬಿಟ್ರೆ ಕಷ್ಟ ಅಲ್ವಾ? ಹೌದೌದು ಮೇಡಮ್. ಅದೇನಾಗುತ್ತೆ ಮೇಡಮ್, ನಮ್ಮನ್ನ ಈ ಭಾರತದಲ್ಲಿ 120-130 ಕೋಟಿ ಜನ ಇದೆಯಲ್ಲ ಮೇಡಮ್, ನಮ್ಮನ್ನ ಯಾವುದೇ ದುಷ್ಟ ಶಕ್ತಿಗಳಿಂದ ತೊಂದರೆ ಆದಾಗ ನಮ್ಮನ್ನ ರಕ್ಷಣೆ ಮಾಡೋ ಪವರ್ ಇರೋದು ಸ್ಟೇಟ್ಗೆ. ಈಗ ನಮ್ಮ ಕಂಪ್ಲೇಂಟ್ ಕೊಟ್ಟಿದ್ವಿ, ತೊಂದರೆ ಆಗಿದೆ, ಹೆಣ್ಮಕ್ಳುಗಳಿಗೆ ಈ ರಕ್ಷಣೆ ಇದೆಯಾ, ರಕ್ಷಣೆ ಕೊಡಬೇಕಾಗಿರೋ ಸ್ಟೇಟು, ರಾಜ್ಯ ಸರ್ಕಾರ. ಅವ್ರಿಗೆ ಹೆಣ್ಮಕ್ಳಿಗೆ ಕಂಪ್ಲೇಂಟ್ ಕೊಟ್ಟೋರಿಗೆ ಯಾವುದೇ ರಾಜಕೀಯವಾಗಲಿ, ರಾಜಕೀಯ ಪ್ರಭಾವಶಾಲಿಗೆ, ಸಾಮಾಜಿಕ ಪ್ರಭಾವಶಾಲಿಗೆ ಅಥವಾ ಜಾತಿ ಧರ್ಮದಿಂದ ಪ್ರಭಾವಶಾಲಿ ಇರೋರಿಗೆ ಯಾರು ಕೂಡ ಕಂಪ್ಲೇಂಟ್ಗೆ ಕನ್ವಿನ್ಸ್ ಮಾಡೋ ರೀತಿ ಅಥವಾ ಅವರಿಗೆ ಪ್ರಭಾವ ಇರೋ ರೀತಿ ಯಾರು ಟಚ್ ಮಾಡದ ರೀತಿ ನೋಡ್ಬೇಕು ಮೇಡಮ್. ಅವತ್ತು ಈ ಕೇಸಲ್ಲಿ ಏನು ಒಬ್ರು ಕಂಪ್ಲೇಂಟ್ ಇದಾರಲ್ಲ ಮೇಡಮ್, ಕಿಡ್ನಾಪ್ ಕೇಸಲ್ಲಿ ಆ ಹೆಣ್ಮಗಳು ಶೋಭಾ HS ಅಂತ 47 ವರ್ಷದ ಹೆಣ್ಮಗಳು, ಅವರು
ಒಂದು ವಿಡಿಯೋ ಸ್ಟೇಟ್ಮೆಂಟ್ ಮಾಡಿದ್ರು. ಅದು ರಿಯಲ್ ಆಗಿ ಇನ್ವೆಸ್ಟಿಗೇಷನ್ ಆಫೀಸರ್ಗಳು ಅದನ್ನು ಕರೆಕ್ಟಾಗಿ ನೋಡಿದ್ರೆ ಆ ವಿಡಿಯೋ ಹೆಣ್ಮಕ್ಳು ಯಾರು ವಿಡಿಯೋ ಮಾಡಿಸಿದ್ರು, ಯಾವಾಗ ವಿಡಿಯೋ ಮಾಡಿಸಿದ್ರು ಅದನ್ನು ಇನ್ನೊಂದು FIR ಹಾಕ್ಬೋದಾಗಿತ್ತು. ಹಾಗಾಗಿ ಪ್ರತಿ ಇದೇ ಕೇಸಲ್ಲ ಮೇಡಮ್, ಪ್ರತಿ ಕೇಸಲ್ಲಿರ್ತಕ್ಕಂಥ ಕಂಪ್ಲೇಂಟ್ಗಳಿಗೆ ರಕ್ಷಣೆ ಕೊಡೋ ಜವಾಬ್ದಾರಿ, ವಿಟ್ನೆಸ್ಗಳಿಗೆ ರಕ್ಷಣೆ ಕೊಡೋ ಜವಾಬ್ದಾರಿ ಸ್ಟೇಟ್ ಸಬ್ಜೆಕ್ಟ್, ಅದು ಸ್ಟೇಟ್ ಕರ್ತವ್ಯ. ಪ್ರಜ್ವಲ್ ರೇವಣ್ಣದು ಆನ್ಸರ್ ಬಗ್ಗೆ ನಂಗೊಂದು ಸ್ವಲ್ಪ ಕುತೂಹಲ. ಒಂದು, ತಾನು ಮಾಡಿರೋ ತಪ್ಪನ್ನೆಲ್ಲ ಒಪ್ಕೊಂಡ್ಬಿಡೋದು. ಈ ವರ್ಷನಾದ್ರೆ ಅದೇನೇನಾಗಬೇಕಾಗತ್ತೆ, ಒಪ್ಕೊಂಡಿಲ್ಲ ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ಒಪ್ಕೊಂಡಾಗ ಏನಾಗುತ್ತೆ ಅಂತ. ಆ ವಿಡಿಯೋ ಎಡಿಟೆಡು, ನಾನಲ್ಲ, ಈ ಥರದ್ದು ಒಂದಷ್ಟು ಸ್ಟೇಟ್ಮೆಂಟ್ ಕೊಟ್ಟರೆ ಇದು ಹೆಂಗೆ ಮುಂದುವರಿಯುತ್ತೆ? ಒಂದೇನಾಗುತ್ತೆ ಮೇಡಮ್, ಕೋರ್ಟಲ್ಲಿ ಈಗ FIR ಅಥವಾ ವಿಕ್ಟಿಮ್ ಸ್ಟೇಟ್ಮೆಂಟ್ ಎಲ್ಲ ನೋಡಿದಾಗ ಜಡ್ಜ್ಗೆ ಅಥವಾ ನಾಗರಿಕ ಸಮಾಜಕ್ಕೆ ಪ್ರಜ್ವಲ್ ರೇವಣ್ಣನೆಲ್ಲ ಬೇರೆ ಯಾರ ಆರೋಪಿ ಇದ್ರೆ ತಪ್ಪು ಮಾಡಿದಾನೆ ಅಂತ ಗೊತ್ತಾಗುತ್ತೆ. ಕೋರ್ಟಲ್ಲಿ ಈತ ಆರೋಪಿ ಅಪರಾಧಿ ಅಂತ ಪ್ರೂವ್ ಮಾಡಬೇಕಾದ್ರೆ ನಮಗೆ ಎವಿಡೆನ್ಸ್ಗಳು ಬೇಕು. ಆತ ಆ ಎವಿಡೆನ್ಸ್ಗಳು ಪ್ರೂವ್ ಮಾಡದೆ ಹೋದ್ರೆ ಕೋರ್ಟ್ ಅವನಿಗೆ ನಿರಪರಾಧಿ ಅಂತ ಹೊರಗಡೆ ಬಿಡಲ್ಲ ಮೇಡಮ್. ಪ್ರಾಸಿಕ್ಯೂಷನ್ ನಿನ್ನ ಅಪರಾಧಿ ಅಂತ ಪ್ರೂವ್ ಮಾಡೋದ್ರಲ್ಲಿ ಸೋತಿದೆ, ಹಾಗಾಗಿ ನಿಮ್ಮನ್ನು ಬಿಡ್ತಾ ಇದೀವಿ ಅಂತ ಗೊತ್ತಾಯ್ತು. ಈಗ ಇನ್ನೊಂದು ಪ್ರಶ್ನೆ ಇದೆ ನಂಗೆ. ಹಾಗಾದ್ರೆ ಹೌದು, ಇಂಥ ಕೃತ್ಯಗಳೆಲ್ಲ ನಡೆದಿರೋದು ನಿಜ, ಆದರೆ ಇಲ್ಲಿ ದೌರ್ಜನ್ಯ ಆಗಿಲ್ಲ, ಅತ್ಯಾಚಾರ ಮಾಡಿಲ್ಲ, ನಾನು ಯಾರನ್ನೂ ಬಲಾತ್ಕಾರ ಮಾಡಿಲ್ಲ, ಇಟ್ ಈಸ್ ಕಂಪ್ಲೀಟ್ಲಿ ಕನ್ಸೆಂಟ್ ಅಂತ ಹೇಳೋ ಸ್ಟೇಟ್ಮೆಂಟ್ ಬಂತು ಅನ್ನೋದಾದರೆ, ಆ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋದು ಇಟ್ ಈಸ್ ಹಂಗೆ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋದು ಮೇ ಬಿ ಕಾನೂನಾತ್ಮಕವಾಗಿ ಒಪ್ಪೋದಿಲ್ಲ ಅಂತ ಅನ್ಸುತ್ತೆ. ಅದರಲ್ಲಿರೋ ಹೆಣ್ಮಕ್ಳು ಕೂಡ ಇದರಲ್ಲಿ ಕಾನೂನಾತ್ಮಕವಾಗಿ ಅವ್ರ ಮೇಲೆ ಕ್ರಮ ಸಾಧ್ಯತೆ ಇದೆ ಅಂತ ಹೇಳ್ತಾರಲ್ಲ? ಹೌದು ಮೇಡಮ್, ಹೌದು. ಸುಪ್ರೀಂ ಕೋರ್ಟಿನ ಸುಮಾರು ಕೇಸ್ಗಳಲ್ಲಿ ಸಂವಿಧಾನ ಅನುಚ್ಛೇದ 21ರ ಪ್ರಕಾರ ಜೀವಿಸುವ ಮತ್ತು ಸ್ವಾತಂತ್ರ್ಯ ಹಕ್ಕು, ರೈಟ್ ಟು ಡಿಗ್ನಿಟಿ ಇದೆಲ್ಲ ಮೇಡಮ್. ಒಂದು ಹೆಣ್ಮಗಳು ಒಂದು ಪುರುಷನ ಜೊತೆ ತನ್ನ ಪ್ರೈವಸಿ ಲೈಫ್ನ ಕಳಿಬಹುದು, ಆದರೆ ಅದನ್ನ ವಿಡಿಯೋ ಚಿತ್ರೀಕರಣ ಮಾಡೋದಾಗಲಿ ಅಥವಾ ಪ್ರಸಾರ ಮಾಡೋದಾಗಲಿ ಕಾನೂನಾತ್ಮಕ ಅಪರಾಧ. ಅದು ಆ ವಿಡಿಯೋದಲ್ಲಿರುವಂತಹ ಹೆಣ್ಣು ಮಕ್ಕಳ ಹಾವಭಾವ ದಟ್ ಇಸ್ ವೆರಿ ವೆರಿ ಅಲ್ಲ, ಮ್ಯಾರಿಡ್ ಇದ್ರೆ ದಟ್ ಇಸ್ ಇಟ್ ಅಮಂಗ್ಸ್ ಟು ಅಫೆನ್ಸ್. ಹೌದಾ? ಓಕೆ. ಮದುವೆ ಆದಂತ ಹೆಣ್ಮಗಿದ್ರೆ ಗಂಡ ಅವಳ ಮೇಲೆ ಕಂಪ್ಲೇಂಟ್ ಕೊಡಬಹುದು. ಯಾರ ಮೇಲೆ? ಹೆಣ್ಮಕ್ಳ ಮೇಲೆ. ಉಲ್ಲಿಂಗ್ಲಿ ಹೋಗಿ ಅಂದ್ರೆ ಇದ್ರು ಸಂಬಂಧ ಕೊಡಬಹುದು. ಅದು ದಟ್ ಇಸ್ ಆಲ್ಸೋ ಅಫೆನ್ಸ್. ನಾನು ಸ್ವಂತ ಸ್ವ ಇಚ್ಛೆಯಿಂದ ನಾನು ಹೋಗಿದ್ದೀನಿ ಅಂತ ಗಂಡ ಕಂಪ್ಲೇಂಟ್ ಕೊಡಬಹುದು. ಇಲ್ಲಿ ಮತ್ತೆ ಕುಟುಂಬದಲ್ಲಿ ಸಾಮರಸ್ಯ ಆಲ್ರೆಡಿ ಹೋಗಿರ್ತದೆ. ಎಲ್ಲಿ ಸಾಮರಸ್ಯ? ಇಷ್ಟೊಂದೆಲ್ಲ ಜಗತ್ ಪ್ರಸಿದ್ಧ ಆದ್ಮೇಲೆ ಇಲ್ಲೆಲ್ಲಿ ಸಾಮರಸ್ಯ ಇರ್ತದೆ? ಬದುಕಿದ ದೊಡ್ಡ ಮಾತು. ನೋಡಿ ಮೇಡಮ್, ನನಗೆ ಹೇಳ್ತದೆ ಈ ನಾವೆಲ್ಲ ರಿಲೀಸ್ ಮಾಡ್ದವಂಗೆ ಹಿಡಿಯೋದಿಲ್ಲ, ಅವಂಗೆ ಇವಂಗೆ ಬರೀ ರಾಜಕೀಯದ ಒಂದ್ ತಿಂಗಳವರೆಗೂ ಅದೇ ನೋಡಿದ್ವಿ. ತಲೆ ಚಿಟ್ಟು ಹಿಡಿದು ಹೋಯ್ತು ನೋಡಿ ಅವ್ರ ಆರ್ಗ್ಯುಮೆಂಟು, ನಾಯಕರದೆಲ್ಲ ಆರ್ಗ್ಯುಮೆಂಟು. ಇದು ನೋಡಿದ್ರೆ ಬರೇ ಹೆಣ್ಮಕ್ಳ ಬಗ್ಗೆ, ಸಂತ್ರಸ್ತರ ಹೆಣ್ಮಕ್ಳ ಬಗ್ಗೆ ಬರೀ ಲಿಪ್ ಸಿಂಪತಿ ತೋರಿಸ್ತಾರೆ ಹೊರತಾಗಿ ಯಾರು ರಿಯಲ್ ಆಗಿ ಅದ್ರ ಬಗ್ಗೆ ಕನ್ಸರ್ನ್ ಇಲ್ಲ. ನೋಡಿ, ಎಲ್ಲ ಪಕ್ಷದ ನಾಯಕರು ಒಬ್ಬರಾದ್ರೂ ಅವ್ರ ಮನೆಗೆ ಹೋಗಿದ್ದಾರೆ, ನಾವು ನಿಮ್ಮ ಹಿಂದಿದ್ದೀವಿ, ನಿಮಗೆ ನಾವು ಧೈರ್ಯವಾಗಿರಿ, ನಾವು ಅದೀವಿ ನಿಮ್ಮ ಹಿಂದೆ, ನಿಮಗೆ ಏನೇ ಆದ್ರೂ ನಾವು ನೋಡ್ಕೋತೀವಿ, ಯಾರೇ ಐತಿ ತೊಂದರೆ ಆದ್ರೆ ಒಬ್ಬರಾದ್ರೂ ಮಾಡಿದ್ರೆ ಬಹಳ ದುರ್ದೈವ ಇದು. ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಅವ್ರಿಗೆ ಹೋಗಿ ಅವ್ ಮಾಡಿದ್ರು ಹೋಗಿ ಅವಂಗ ಹೋಗಿ ಸಿಂಪತಿ ಹೇಳೋದು ಹೊಟ್ಟೆ ಹಿಂಗ ಆಗಬಾರ್ದಿತ್ರಿ, ನೋಡ್ರಿ ಹಿಂಗ ಆಗಿದೆ ಅಂತ ಅಲ್ವಾ? ಈ ಹೆಣ್ಮಕ್ಳಿಗೆ ಕೇಳೋರ ಯಾರು ಇಲ್ಲ, ಬೇಜಾರಾಗ್ತಾರೆ. ಈಗ ಮೊನ್ನೆ ನೋಡಿ ನಾವು ಖುಷಿ ಆಯ್ತು ನನಗೆ. ಮೊನ್ನೆ ಮೊನ್ನೆ ಸಂಘಟನೆಗಳು ಮಾಡಿದ್ರಲ್ಲ, ಅದೊಂದು ಪ್ರೊಟೆಸ್ಟ್ ಬಿಟ್ರೆ ಬೇರೆ ಏನೂ ಇಲ್ಲ. ದೊಡ್ಡ ಮಟ್ಟದಲ್ಲಿ ನಿಜವಾಗಿ ಮಾಡಿದ್ರು, ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದು ಒಂಥರ ಧೈರ್ಯ ಬರುವಂಗೆ ಮಾಡಿದ್ದಾರೆ. ಆದ್ರೂ ಇನ್ನೊಮ್ಮೆ ಈ SIT ಅವರು, ನಮ್ಮ ಪೊಲೀಸರು ಒಂದು ಮಹಿಳಾ ಟೀಮ್ ಮಾಡ್ಕೊಂಡು, ಇಬ್ಬರು ಮಹಿಳಾ SP ಗಳಿದ್ದಾರೆ ಆ ಟೀಮ್ನಲ್ಲಿ. ಅವ್ರವ್ರ ನೇತೃತ್ವದಲ್ಲಿ, DCPಗಳ ನೇತೃತ್ವದಲ್ಲಿ, ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ಎಲ್ಲ ಬಿಟ್ಟು ನಾವು ನಿಮಗೆ ಧೈರ್ಯ ಹೇಳ್ತೇವೆ, ನೀವು ಬನ್ನಿ ಕಂಪ್ಲೇಂಟ್ ಕೊಡಿ ಅಂತ ಹೇಳೋದು. ಅವ್ರಿಗೆ ಮನೆ ಮಫ್ತಿಯಲ್ಲಿ ಹೋಗಿ ಕಂಪ್ಲೇಂಟ್ ತೊಗೋಬಹುದಾಗಿತ್ತು ಅವ್ರಿಗೆ ಹೇಳ್ಕೊಂಡು. ಬಟ್ ಅದು ಆಗ್ತಾ ಇಲ್ಲ. ಬರೀ ಇವ್ರು ನೋಟಿಫಿಕೇಶನ್ ಕೊಟ್ಟರು ಏನೋ ಆಗ್ತಾ ಇಲ್ಲ. ಯಾರು ಬರ್ತಾರೆ ಮೇಡಮ್, ಈ ಕಿಡ್ನಾಪ್ ಮಾಡ್ತಾರೆ, ಹೊಡಿತಾರ, ಬಡಿತಾರ, ಮತ್ತೆ ಎಲ್ಲಿ ಬಿಡಪ್ಪ ಅಂತ ಹೇಳೋದು ಹೆದರ್ಕೊಂಡ್ಬಿಡ್ತಾವೆ. ಈಗ ನೋಡಿ 164 ಮಾಡಿಸಿದಾರೆ ಅವ್ರದೆಲ್ಲ. 164 that is confession made before magistrate, that is admissible ಇದ್ರೂ ಸಹ at the time of judgment that is not the final. ಗೊತ್ತಾಯ್ತು. ಅದೇ ಫೈನಲ್ ಏನಲ್ಲ. ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಸರ್ಕಮ್ಸ್ಟೆನ್ಸಸ್, ಎವಿಡೆನ್ಸ್. ಜಡ್ಜ್ ಇದ್ರ ಮೇಲೆ ಅದ್ರ ಮೇಲೆ ಇರ್ತದೆ 100%. ಅದೇ ಅದ್ರ ಮೇಲೆ ಕನ್ವಿಕ್ಷನ್ ಕೊಡಕ್ಕೆ ಬರೋದಿಲ್ಲ. ಸೊ ಹೀಗಾಗಿ ಕನ್ವಿಕ್ಷನ್ ಆಗೋದು ಬಹಳ
ನಮ್ಮ ವಕೀಲರು ಹೇಳಿದಾಗೆ ಚಾನ್ಸಸ್ ಆರ್ ವೆರಿ ರೇರ್. ರೈಟ್. ಪ್ರಜ್ವಲ್ ಕೂಡ ವಿಚಾರಣೆಯನ್ನು ಎದುರಿಸೋದಕ್ಕೆ ಸಿದ್ಧವಾಗಬೇಕು. ಆಗಲೇ ನಮ್ಮ ಕಾರ್ಯಕ್ರಮದಲ್ಲಿರುವಂಥ ಗಣ್ಯರು ಮಾತಾಡಿದ ಪ್ರಕಾರ ಏನು ಮಾತಾಡಬೇಕು, ಹೇಗೆ ಮಾತಾಡಬೇಕು, ಎಷ್ಟು ಮಾತಾಡಬೇಕು, ಇದೆಲ್ಲವೂ ಕೂಡ ವೆಲ್ ಟ್ರೈನ್ಡ್ ಆಗಿರುತ್ತೆ. ಆ ವಿಡಿಯೋ ನೋಡಿದಾಗಲೂ ಸುನಿಲ್ ಅವರೇ ಹಾಗೆ ಅನ್ನಿಸ್ತು. 31ನೇ ತಾರೀಕು 10ವರೆಗೆ ನಾನು ಬರ್ತೀನಿ, ವಿಚಾರಣೆ ಎದುರಿಸ್ತೀನಿ, ಸತ್ಯಕ್ಕೆ ಜಯವಾಗುತ್ತೆ, ಕುಟುಂಬಸ್ಥರಿಗೆ ಕ್ಷಮೆ ಕೇಳ್ತೀನಿ. ಅಂದರೆ ಏನೋ ಬರೆದು ಅದರಲ್ಲಿ ಹೇಳಿಸ್ದಂಗೆ ಹೇಳಿಸಿದ್ರು. ಸೊ ವಿಚಾರಣೆ ಸಂದರ್ಭದಲ್ಲೂ ಹಾಗೆ ಆಗುತ್ತೆ. ನನಗೆ ಏನು ನಂಬಿಕೆ ಅಂತ ಹೇಳಿದ್ರೆ, ನೀವೇನೇ ಡ್ರಾಮಾ ಮಾಡಿದ್ರು ಕೂಡ 1 ವಾರ ಡ್ರಾಮಾ ಮಾಡ್ಬೋದು, 15 ದಿವಸ ಮಾಡ್ಬೋದು, 1 ತಿಂಗಳು ಮಾಡ್ಬೋದು, ಆಮೇಲೆ ಮಾಡೋಕ್ಕಾಗಲ್ಲ ಅಂತ. ಸೊ ಏನೇ ಡ್ರಾಮಾ ಮಾಡ್ತಿದ್ರು ಸತ್ಯ ಡೆಫಿನೆಟ್ಲಿ ಅವ್ರ ಬಾಯಿಂದನೇ ಹೊರಗೆ ಬರ್ಬೋದು. ಯಾಕೆಂದರೆ ಒಂದು ಯಾವುದೋ ವೀಡಿಯೋದಲ್ಲಿ ಹಿಂಗೆ ಪ್ರಜ್ವಲ್ ರೇವಣ್ಣ ಮಾತಾಡ್ತಾ ಇದ್ದಾಗ ನನ್ನ ಮೊಬೈಲೇ ಹ್ಯಾಂಗಾಗಿತ್ತು, 2000 ವೀಡಿಯೋಸ್ ಅಂತ ಹೇಳಿ ಅಲ್ಲಿ ಡ್ರಾಪ್ ಆಗುತ್ತೆ. ಹೌದು ಮೇಡಮ್. ಸೊ ಹಾಗೆ ಸತ್ಯ ಹೊರಗೆ ಬರುವ ಸಾಧ್ಯತೆಗಳು ಇರೋದಿಲ್ವಾ ಅಂತ. ಮೇಡಮ್ ಸತ್ಯ ಆಲ್ಮೋಸ್ಟ್ ಈಗ 99% ಕ್ಲಾರಿಟಿ ಇದೆ. ಲೀಗಲ್ ಆಗಿ ಈಗ ಅವ್ರ ಅಡ್ವೊಕೇಟ್ ಕೇಳೋದಾದ್ರೆ ನೋಡಿ 2976 ವಿಡಿಯೋಗಳು ಹೇಳ್ಬೇಡಿ, ನನ್ನ ಜೊತೆ ಮಾತಾಡೋದಾದ್ರೆ 3 FIR ಬಗ್ಗೆ ಮಾತಾಡಿ ಅನ್ನೋದಿದೆ ಮೇಡಮ್. ಲೀಗಲ್ ಪಾಯಿಂಟ್ ಇರೋದಲ್ಲೇ. ಹಾಗಾಗಿ 3 FIRಗಳ ಮೇಲೆ ಅವ್ರು ಕೆಲಸ ಮಾಡ್ತಿದ್ದಾರೆ. ಅದೇ ಕಾರಣಕ್ಕೋಸ್ಕರ ಅವ್ರು ಸಕ್ಸಸ್ ಕೂಡ ಆಗ್ತಾರೆ. ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರು ನೀವು ದಯಮಾಡಿ ಗಮನಿಸಿ ಮೇಡಮ್, ಬಿಫೋರ್ FIR ಅಂದರೆ ಭಾಳ ವೆಲ್ ಟ್ರೈನ್ಡ್ ಆಗಿ ಸರ್ ಹೇಳ್ದಂಗೆ ಬಿಫೋರ್ ಇಲೆಕ್ಷನ್ 6 ಮಂತ್ ಬ್ಯಾಕು ಅದು ಸ್ಟೇ ತರ್ತಾರೆ. FIR ಆಗಿಂತ ಮೊದಲು ಒಂದು ದಿನ ಮೊದಲು ಹೊರದೇಶಕ್ಕೆ ಹೋಗ್ತಾರೆ. ಈಗ 35 ದಿನ ಅವ್ರು ಏನು ಮಾಡಿದ್ರು ಅಂದರೆ ಮೇಡಮ್, ಬ್ಲೂ ಕಾರ್ನರ್ ನೋಟಿಸ್ಗೆ ಹೆದರಲಿಲ್ಲ, ಸೋಕಾಸ್ ನೋಟಿಸ್ಗೆ ಹೆದರಲಿಲ್ಲ, ಕೋರ್ಟ್ ನೋಟಿಸ್ಗೆ ಹೆದರಲಿಲ್ಲ. ಅವರು ಈ ರಾಷ್ಟ್ರ ಮಟ್ಟದ ಚುನಾವಣೆ ಮುಗಿಯೋವರೆಗೂ ಇದ್ದು, ಎರಡನೇದು ಅವ್ರ ಅಡ್ವೊಕೇಟ್ ಅದು ನೋಟಿಸ್ ಕೊಡೋವರೆಗೂ ಇರು ನಿರೀಕ್ಷಣಾ ಜಾಮೀನಿದೆ. ಇದೆಲ್ಲ ಕಾನ್ಸ್ಪಿರಸಿ. ಹೌದು ಸರ್, ಹೈ ಲೆವೆಲ್. ಒಂದು ಕೊನೆ ಪ್ರಯತ್ನ ಇದೆ, ಆಂಟಿಸೆಪ್ಟರಿ ಬೇಲು, ಒಂದು ಆರ್ಡರ್ ನೋಡೋಣ, ಸುಮ್ಮನೀರು, ಇದೆಲ್ಲ ನೋಡಿ ಬಂದಿದ್ದಾರೆ ಮೇಡಮ್ ಅವ್ರಿಗೆ. ಅವರು ನೀವು ನೋಡಿ, ನೀವೇ ನನ್ಗೆ ಗೊತ್ತಿದ್ದಂಗೆ ತಮ್ಮ ಮಾಹಿತಿ ಇದೆ. ಲಾಸ್ಟ್ 10 ಡೇಸ್ ಬ್ಯಾಕು ಅವ್ರು ದೇವೇಗೌಡರ ಜೊತೆ ಮಾತಾಡಿದ್ದು ಅದೆಲ್ಲ ಮಾಹಿತಿ ಇತ್ತು. ಹಾಗಾಗಿ ಇದೆಲ್ಲ ವೆಲ್ ಪ್ಲಾನ್ಡ್ ಮೇಡಮ್. ಈ ಎಕ್ಸ್ಟ್ರಾ FIR ಆಗದಿರಂಗೆ, ಮಲ್ಟಿಪಲ್ FIR ಆಗದಿರಂಗೆ ಒಂದು ಟೀಮ್ ಕೆಲಸ ಮಾಡುತ್ತೆ. ಈ ಸಾಕ್ಷಿಗಳ ನಾಶ ಮಾಡೋಕ್ಕೆ ಒಂದು ಟೀಮ್ ಕೆಲಸ ಮಾಡುತ್ತೆ. ಅದು ಯಾರು ಏನು ಅಧಿಕೃತ ಇಲ್ಲ ನನ್ನ ನಿರೀಕ್ಷೆಯಲ್ಲಿ ಹೇಳೋದಾದ್ರೆ. ಇನ್ನೊಂದು ವಿಡಿಯೋಗಳನ್ನು ಹೇಗೆ ಅದನ್ನು ಇದು ಮಾಡ್ಬೋದು, ಆ ಮೊಬೈಲು SIT ಆಫೀಸರ್ಗಳಿಗೆ ಒರಿಜಿನಲ್ ಮೊಬೈಲ್ ಸಿಗದಾರೆ ಏನು ಬೇಕು ಅದೆಲ್ಲ ಮಾಡಿ ಕರ್ಕೊಂಡ್ಬಂದಿದ್ದಾರೆ ಮೇಡಮ್. ಅದೇ ಧೈರ್ಯದಿಂದನೇ ನೋಡಿ ಇವತ್ತು ಆಂಟಿಸೆಪ್ಟಿಕ್ ಬೇಲು ಹಿಯರಿಂಗ್ ಫೋರ್ಸ್ ಆಗುತ್ತೆ, ಹೈಕೋರ್ಟ್ ಕ್ವಾಶದಲ್ಲಿ ಅದು ಲಿಸ್ಟ್ ಆಗುತ್ತೆ. ಹಾಗಾಗಿ ಬಂದಿದ್ದಾರೆ, ಗೆಲ್ತೀನಿ ಅನ್ನೋ ವಿಶ್ವಾಸ ಇದೆ. ಸಂತ್ರಸ್ತ ಹೆಣ್ಣು ಮಕ್ಕಳ ಪರ ಇರುವಂಥ ವಕೀಲರು ಅಥವಾ ಪೊಲೀಸ್ ಇಲಾಖೆ SIT ಇರ್ಬೋದು, ಧೈರ್ಯ ತುಂಬೋದಕ್ಕೆ ಚಾನ್ಸೇ ಇಲ್ಲ ಅನ್ಸುತ್ತೆ. ಹಾಗಾದ್ರೆ ಸಂತ್ರಸ್ತರಿಗೆ ಒಂದು ಖುಷಿ ವಿಚಾರ ನೀವು ಕೇಳೋದಕ್ಕೆ ನೆನಪಾಯಿತು. ಕರ್ನಾಟಕದ AG ಆದಂಥ ಪ್ರೊಫೆಸರ್ ರವಿವರ್ಮ, ಲಾಸ್ಟ್ ಸಿದ್ದರಾಮಯ್ಯ ಗೌರ್ಮೆಂಟಲ್ಲಿ ರವಿವರ್ಮ ಸರ್ ಈ ಸಲ ಹೈಕೋರ್ಟಲ್ಲಿ ಅದನ್ನು ಅವ್ರ ಪರವಾಗಿ ವಕಾಲತ್ ಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ಅದನ್ನು ಅಲೋ ಮಾಡೋಕ್ಕೆ ಬಿಡಲ್ಲ ಮೇಡಮ್ FIR ಕ್ವಾಶ್ಗೆ. ಅವಳು ಗ್ರೇಟ್ ಕಾನ್ಸ್ಟಿಟ್ಯೂಷನಲ್ಲಿ ಭಾಳ ಒಳ್ಳೆ ಪ್ರಾಕ್ಟೀಸ್ ಇರ್ತಕ್ಕಂಥ ಸೀನಿಯರ್ ಅಡ್ವೊಕೇಟ್ ಅವರು, ಮಾನವೀಯ ಮೌಲ್ಯಗಳು ಇರ್ತಕ್ಕಂಥ ದೊಡ್ಡ ಲಾಯರ್ ಅವರು. ಹಾಗಾಗಿ ಇದನ್ನು ಹೈಕೋರ್ಟ್ ಲಾಯರ್ಗಳಿಗೆ, ಜಡ್ಜ್ಗಳಿಗೆ ಕನ್ವಿನ್ಸ್ ಮಾಡೋಷ್ಟು ಶಕ್ತಿ ಅವ್ರಿಗಿದೆ. FIR ಕ್ವಾಶ್ ಆಗಲ್ಲ ಅನ್ನೋದು ಒಂದು ನಂಬಿಕೆ. ಎರಡನೇದು ಟ್ರಯಲ್ ಅಲ್ಲಿ ತುಂಬಾ ಈ ಕೇಸ್ ಗೆಲ್ಲಬೇಕು ಅಥವಾ ಇಡೀ ಮಹಿಳಾ ವರ್ಗಕ್ಕೆ ಅಥವಾ ಒಂದು ಕುಟುಂಬ ನಡೆಸ್ತಕ್ಕಂಥ ಹೆಣ್ಮಕ್ಳಿಗೆ ಅಥವಾ ಅಧಿಕಾರಿ ವರ್ಗಕ್ಕೆ ಧೈರ್ಯ ಕೊಡಬೇಕಂದ್ರೆ ಈ ಕೇಸಲ್ಲಿ ಇನ್ನೂ FIRಗಳು ಆಗಕ್ಕೆ ಚಾನ್ಸಸ್ ಇದೆಯಾ ಈ ಪ್ರಕರಣದಲ್ಲಿ ಅನ್ನೋದನ್ನು FIR ಹಾಕಿಸ್ಬೇಕು. ಮತ್ತೆ ಈಗ 3 FIR ಅಲ್ಲಿ ಕಂಪ್ಲೇಂಟ್ಗಳು ರಾಜಿ ಆಗದಿರ ನೋಡ್ಕೋಬೇಕು. ಇದರಲ್ಲಿ ಹೆಣ್ಮಕ್ಳು ಅಂದ್ರೆ ನಮಗೆ ನೆನಪು ಬಂತು, ಅಲ್ಲಿ ಹಾಸನ್ DC ಈಸ್ ಆಲ್ಸೋ ಲೇಡಿ. ಆ ಹೆಣ್ಮಗಳು ಒಂದು ಭಾಷಣದ ಜನ ಹೇಳ್ತಾರೆ, ಪಾಪದ ಕೂಡ ತುಂಬಿದೆ ಅಂತ. ಅದು ಕೌಂಟರ್ ಕೊಟ್ಟರು HD ಕುಮಾರಸ್ವಾಮಿ, ಅದು ಪೊಲಿಟಿಕಲ್ ಬಿಡಿ. ಬಟ್ ಇವರು ಆ ಹೆಣ್ಮಕ್ಳು ಒಬ್ಬಳು DC ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್, ಈಸ್ ನಾಟ್ ಎ ಲೇಡಿ. ಒಬ್ಬ ಜಿಲ್ಲಾಧಿಕಾರಿ ಆ ಮಾತು ಹೇಳಬೇಕಾದ್ರೆ ಅದು ಅವ್ರದ್ದು ಹೊರ ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡ್ಕೋಬೇಕು ನಮ್ಮ SIT. ಇಟ್ ಕ್ಯಾರೀಸ್ ಮೋರ್ ವ್ಯಾಲ್ಯೂ. ಮತ್ತೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಈಸ್ ಅವ್ರದ್ದು ಪಾಪದ ಕೂಡ ತುಂಬಿದೆ ಅಂದ್ರೆ ಅರ್ಥ ಏನದ್ರದ್ದು, ಗಂಭೀರವಾದ ಆರೋಪ ಅದು. ಅದನ್ನ ಅವರು ಹೇಳಿಕೆ ತಗೋಬೇಕು, ಅದನ್ನ ತಗೊಂಡು ಅವ್ರದ್ದು ಆ್ಯಡ್ ಮಾಡಬೇಕು. ಇವನ್ ಆಡಿಯೋ ವಿಡಿಯೋ ಎಲ್ಲರೂ ಹಾಕ್ಬೇಕು ಅದಕ್ಕೆ. ಇಟ್ ಕ್ಯಾರೀಸ್ ಮೋರ್ ವೇಟ್. ಈಗ ಈ ಕೇಸಲ್ಲಿ ಪ್ರಜ್ವಲ್ ರೇವಣ್ಣ ಏನು 2900 ಹೆಣ್ಮಕ್ಳು ಅಥವಾ ವಿಡಿಯೋಗಳು 300ಗಿಂತ ಹೆಚ್ಚು ಹೆಣ್ಮಕ್ಳ ಮೇಲೆ ಆತ ತಪ್ಪಾಗಿ ನಡ್ಕೊಂಡಿದ್ದು ಎಷ್ಟು ಅಪರಾಧನೋ, ಆತನ ರಾಜಕೀಯ ಭವಿಷ್ಯ ಮುಗಿಸ್ಬೇಕಂತ ಆತನ ವೈರಿಗಳು 2000 ವಿಡಿಯೋಗಳನ್ನ ವೈರಲ್ ಮಾಡಿದ್ರಲ್ಲ ಮೇಡಮ್, ಅವರು ಅಷ್ಟೇ ಅಪರಾಧಿಗಳು. ನಾನು ಪ್ರಜಾವಾಣಿ ವರದಿ ನೋಡ್ತಿದ್ದೆ ಮೇಡಮ್, ಎಷ್ಟೋ ವರದಿಗಳು ಮನೆಗಳಿಗೆ ಮಾರಾಟಕ್ಕಿದೆ ಅಂತ ಹಾಕ್ತಿದಾರಂತೆ. ಅವ್ರು ಇಡೀ ಒಂದು ಹೆಣ್ಮಗಳು ಬತ್ತಪ್ಪ ಅಂದರೆ ಇಡೀ ಕುಟುಂಬದಲ್ಲಿ ಸಮಾಜದಲ್ಲಿ ತಲೆ ಬದುಕಕ್ಕೆ ಆಗಲ್ಲ. ನನಗೆ ಇನ್ನೊಂದು ಕುತೂಹಲ ಆಯಿತು, ನಿನ್ನೆ ಅರೆಸ್ಟ್ ಮಾಡಿಕೊಂಡು ವಶಕ್ಕೆ ತಗೊಳ್ಳೋ ಟೈಮಲ್ಲಿ ಮಹಿಳಾ ಪೊಲೀಸ್ ಅಧಿಕಾರಿಗಳಿದ್ರು. ಇದು ಏನು ಸಂದೇಶವನ್ನು ಕೊಡ್ತಾ ಇದೆ ಅಂತ ಅನ್ಕೋಬಹುದು? ನನ್ನ ನಿರೀಕ್ಷೆ ಪ್ರಕಾರ ಮೇಡಮ್, SIT ಮುಖ್ಯಸ್ಥರಾದ BK ಸಿಂಗ್ ಸರ್ ಭಾಳ ಗ್ರೇಟ್ ಆಫೀಸರು. ಮಹಿಳೆಯರ ಮೇಲೆ ದೌರ್ಜನ್ಯ ಆಗದ ಕೇಸ್ ಆದ್ರಿಂದ ಮಹಿಳೆಯರ ಮೂಲಕನೇ ಈ ಕಾಮಿಗೆ ಅರೆಸ್ಟ್ ಮಾಡಿಸಿದ್ದಾರೆ ಮೇಡಮ್. ನೋಡಿ ಅವತ್ತು ಇನ್ನೊಂದೇನಿದೆ ಮೇಡಮ್,
ಈ ಗಂಡಸಾಗಿ ಆರೋಪಿ ಗಂಡಸ ಇರೋದ್ರಿಂದ ಆರೋಪಿ ಗಂಡಸ ಮೇಲೆ ಇರೋದ್ರಿಂದ ಬೇರೆ ಅರ್ಥ ಬೇಡ, ಮೇಲೆ ಇರೋದ್ರಿಂದ ದೌರ್ಜನ್ಯ ಅವನಿಗೆ ಇನ್ಸಲ್ಟ್ ಆಗೋ ಉದ್ದೇಶನೂ ಇಟ್ಕೊಂಡಿರ್ತಾರೆ. ಅದೊಂದು. ಆನಂತರ ಮೆನ್ ಆಫೀಸರ್ಸ್, ಮೆನ್ ಕಾನ್ಸ್ಟೇಬಲ್ ಆದ್ರೆ ಅವ್ನು ಬೇಕಾದಂಗೆ ಏನಾದ್ರು ಮಿಸ್ಬಿಹೇವ್ ಮಾಡ್ಬೋದು ಅವ್ರ ಜೊತೆಗೆ. ಅದೇ ಲೇಡೀಸ್ ಜೊತೆಗೆ ಮಾಡಕ್ ಆಗೋದಿಲ್ಲ. ದೇರ್ ಇಸ್ ನೋ ಚಾನ್ಸ್. ಮಾತಾಡಲಿಕ್ಕೆ ಸಾಧ್ಯನೇ ಇಲ್ಲ, ಮಿಸ್ಬಿಹೇವ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಏನೋ ಲೂಸ್ ಟಾಕ್ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ಉದ್ದೇಶಕ್ಕೆ ಅದು ಇನ್ಸಲ್ಟ್ ಆಗ್ಲಿ, ಯಾರಿಗೂ ಏನು ತೊಂದರೆ ಆಗಬಾರ್ದು, ನಮ್ಮ ಪೊಲೀಸರಿಗೆ ಯಾವುದು ಇದು ಆಗಬಾರ್ದು ಅಂತ ಉದ್ದೇಶದಿಂದ ಹೆಣ್ಮಕ್ಳನ್ನ ಉಪಯೋಗ ಮಾಡ್ಕೊಂಡು, ಆಮೇಲೆ ಹೆಣ್ಮಕ್ಳಿಗೂ ಉಳಿದ ವಿಕ್ಟಿಮ್ಗಳಿಗೆ ಧೈರ್ಯನೂ ಬರಲಿ ಅಂತ ನಮ್ಮ. ಸರ್, ಈಗ ಆನ್ಸರ್ಸ್ ಹೆಂಗಿರ್ತವೆ ಅಂತ ನಂಗೊಂದು ಕುತೂಹಲ. ಈಗ ಪ್ರಜ್ವಲ್ ರೇವಣ್ಣ ಅವ್ರದ್ದು ಆನ್ಸರ್ಸ್ ಈಗ ಹಲವಾರು ಪ್ರಕರಣಗಳಲ್ಲಿ ಇಂಥದ್ರಲ್ಲಿ ಅವ್ರು ಏನೋ ಗೊತ್ತಿಲ್ಲ ಹಂಗೆ ಹೇಳ್ತಾರೆ ಬ್ಲಂಟ್ ಆಗಿ, ಅದೇ ನನಗೇನು ಗೊತ್ತಿಲ್ಲ, ಇದೆಲ್ಲ ಸುಳ್ಳು. ಅವ್ರು ಅಡ್ಮಿಟ್ ಮಾಡ್ಕೊಳ್ಳೋದಿಲ್ಲ, ಅವರು ಖಂಡಿತವಾಗಿ ಮಾಡ್ಕೊಳ್ಳೋದು. ನಾವು ಬೇರೆಯವ್ರು ಯಾರಾದ್ರೆ ಈ ಎವಿಡೆನ್ಸ್ ಆಕ್ಟ್ ಪ್ರಕಾರ ಅದು ಹೇಳ್ತಾರೆ, ತೋರಿಸ್ತಾರೆ, ಅದು ಎರಡು ಕನ್ಫ್ಯೂಸ್ ಮಾಡಿಸ್ತಾರೆ, ವಿಕ್ಟಿಮ್ ಜೊತೆಗೆ ಕನ್ಫ್ಯೂಸ್ ಮಾಡಿಸ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೂ ಅವರು ಒಪ್ಪೋದಿಲ್ಲ. ನಾವು ಬೇರೆ ಆರೋಪಿಗಾದ್ರೂ ಒಪ್ಪಿಸ್ತೇವೆ. ಎವಿಡೆನ್ಸ್ 27 ಎವಿಡೆನ್ಸ್ ಆಕ್ಟ್ ಪ್ರಕಾರ ಆರೋಪಿ ಸ್ಟೇಟ್ಮೆಂಟ್ ತಗೊಂಡು ನಾನು ಹಿಂದಿನ ಹಿಂಗ್ ಮಾಡಿದೆ, ಹೀಗ್ ಮಾಡಿದೆ ಅಂತ ಅವ್ನು ಹೇಳಿಕೆ ತಗೋತೇವೆ. ಬೇರೆ ಆರ್ಡಿನರಿ ವಕೀಲ, ಆರ್ಡಿನರಿ ಆರೋಪಿ ಆದ್ರೆ, ಈ VIP ಆರೋಪಿ ಇರೋದ್ರಿಂದ ನಮ್ಮ ಪೊಲೀಸರು ಆ ತರ ಮಾಡೋದಿಲ್ಲ. ಅಕಸ್ಮಾತ್ ತಗೋದ್ರು ಸಹ ಅದನ್ನ ಡಿನೈ ಮಾಡ್ತಾನೆ. ನಾವು ಪೊಲೀಸರು ತಾವು ಏನೋ ಬರ್ಕೊಂಡಿದ್ದಾರೆ, ನಮಗೆ ಗೊತ್ತಿಲ್ಲ, ಅದು ಅವ್ರು ತಿಳಿದಿದ್ದು ಬರ್ದಾರೆ ಅಂತ ಹೇಳ್ತಾರೆ. ಸೊ ಹೀಗಾಗಿ ಅದು ಎವಿಡೆನ್ಸ್ ವ್ಯಾಲ್ಯೂ ಇರುವುದಿಲ್ಲ. ಮೇಡಮ್, ರಾಜಗೋಪಾಲ್ ವರ್ಸಸ್ ಸ್ಟೇಟ್ ಆಫ್ ತಮಿಳುನಾಡು ಕೇಸಲ್ಲಿ ಸುಪ್ರೀಂ ಕೋರ್ಟ್ ಮತ್ತು ತಮಿಳುನಾಡು ಹೈಕೋರ್ಟ್ ಹೇಳಿದೆ ಮೇಡಮ್, ಇಂಥ ಸಂತ್ರಸ್ತರ ಸ್ಟೇಟ್ಮೆಂಟ್ಗಳನ್ನು ಅಥವಾ ಗುರುತುಗಳನ್ನು ಹೊರಗಡೆ ಗುರುದ ರೀತಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಒಂದು. ಹೌದು ಮೇಡಮ್. ಎರಡನೇದು ಏನು ಮಲ್ಟಿಪಲ್ ಆಗಿ ಏನು ವಿಡಿಯೋಗಳನ್ನು ಹರಿಬಿಡ್ತಿದಾರಲ್ಲ ಅವ್ರ ಮೇಲೆ SIT 354C, IT ಆಕ್ಟ್ 66E, 67, 67A FIR ಹಾಕ್ಬೇಕು ಮೇಡಮ್. ಪ್ರಜ್ವಲ್ ರೇವಣ್ಣನ ಮುಗಿಸ್ಬೇಕಂತ ಹೇಳಿ 2,000 ಹೆಣ್ಮಕ್ಳ ಕುಟುಂಬವನ್ನ ಇವತ್ತು ಬೀದಿ ಬಂದಂಗಾಗಿದೆ ಮೇಡಮ್. ಹಾಗಾಗಿ ಅದೊಂದು ಅಪರಾಧ. ರೈಟ್. ಕಾರ್ಯಕ್ರಮದಲ್ಲಿ ಬಸವರಾಜ್ ಇನ್ನೊಂದು ಹೇಳ್ತೇನೆ, ನಾನು ನನ್ನ ಸೇವೆಯಲ್ಲಿ 40 ವರ್ಷ ಸೇವೆಯಲ್ಲಿ ಅನೇಕ ಸಾವಿರಾರು ಕೇಸುಗಳನ್ನು ಇನ್ವೆಸ್ಟಿಗೇಟ್ ಮಾಡಿ, ರೇಪ್ ಕೇಸ್ಗಳು ಮಾಡಿದ್ದೀವಿ. ಆದರೆ ಯಾವ VIP ಕೇಸುಗಳು, ರಾಜಕೀಯ ಗಣ್ಯ ವ್ಯಕ್ತಿಗಳು, ದೇವರಾಜ್ ಅರ್ಸ್ ಕೇಸ್ನಿಂದ ನಾನು ಬೆಳಗಾವದಲ್ಲಿದ್ದ, ಅವಾಗ ನಾನು ಅಸಿಸ್ಟ್ ಮಾಡೀನಿ ಆ ಕೇಸಲ್ಲಿ. ಸುಮಿತ್ರಾ ದೇಸಾಯಿ ಅಂತ ಕೇಸಿದ್ದು 1976 ಐ ಆಮ್ ಟೆಲಿಂಗ್. ಅವಾಗ ಕಿತ್ತೂರು ಅಂತ ತಿಳ್ಕೊಂಡು, RD ಕಿತ್ತೂರು ಅಂತ ತಿಳ್ಕೊಂಡು ಡೆಪ್ಟಿ ಹೋಮ್ ಮಿನಿಸ್ಟರ್ ಇದ್ದ ಬೆಳಗಾವನು. ಅವನು ಹಿ ವಾಸ್ ಇನ್ವಾಲ್ಡ್ ಇನ್ ದಟ್ ಕೇಸ್. ಹಿ ವಾಸ್ ಅಕ್ಯೂಸ್ಡ್. FIR ಮಾಡಲಿಲ್ಲ ಅದ್ರಾಗ. ಅವಾಗ ಏನೋ ಆದ್ರೆ ಕೊನೆಗೆ ಎಲ್ಲೋ ಗೋವಾಕ್ಕೆ ಹೋದ್ರು, ಅಲ್ಲಿ ಹೋದ್ರು ಅಂತೇನೋ ಮಿಸ್ಸಿಂಗ್ ಆಗ್ಬಿಟ್ಲ, ಗೊತ್ತಾಗಲಿಲ್ಲ. ಅಲ್ಲಿ ಹಿಡಿದು ಇಲ್ಲಿವರೆಗೂ ಪ್ರೆಸೆಂಟ್ ಕೇಸ್ಗಳಲ್ಲಿ ಯಾರು ರೇಣುಕಾಚಾರ್ಯ, ಹಾಲಪ್ಪ, ಗಿಲಪ್ಪ ಎಲ್ಲ 108 ಕೇಸ್ ಇದಾವೆ. ಇವನು ಮೇಟಿ, ಇವ್ರದ್ದು ಜಾರಕಿಹೊಳಿ ಅಂತ 8 ಕೇಸು. ಯಾವ ಕೇಸ್ ಕನ್ವಿಕ್ಷನ್ ಆಗಿ, ಒಂದೊಂದು ಕೇಸ್ ನಾಟ್ ಎ ಸಿಂಗಲ್ ಕೇಸ್ ಈಸ್ ಕನ್ವಿಕ್ಟೆಡ್. ಒಂದು ಕೇಸ್ ಕನ್ವಿಕ್ಷನ್ ಆಗಿಲ್ಲ. ಇದು ಹಳ್ಳ ಹಿಡಿಯೋದೆ ಈ ಕೇಸನು. ಆದ್ರೂ SIT ಅವರು, ನಮ್ಮ ವಕೀಲರು ಹೇಳಿದಾಗೆ SIT ಅವರು ಹೆಡ್ ಏನಿದ್ದಾರೆ BK ಸಿಂಗ್, ಐ ಆಲ್ಸೋ ಸರ್ವ್ಡ್ ವಿತ್ ಹಿಮ್. ಹಿ ಈಸ್ ವೆರಿ ಗುಡ್ ಆಫೀಸರ್, ಮೋಸ್ಟ್ ಎಫಿಷಿಯಂಟ್. ಅವ್ರು ಇಂಪಾರ್ಷಿಯಲ್ ಆಗಿ ತನಿಖೆ ಮಾಡ್ತಾರೆ. ಇಂಥದ್ದು ಕನ್ವಿಕ್ಷನ್ ಆಗ್ಬೇಕು ಮೇಡಮ್. ಒಬ್ಬ MP ಕನ್ವಿಕ್ಷನ್ ಆದ್ರೆ ದಟ್ ಮೆಸೇಜ್ ವಿಲ್ ಸ್ಪ್ರೆಡ್ ಟು ಅದರ್ಸ್. ಬೇರೆ ಸೊಸೈಟಿಯಲ್ಲಿ ಗಣ್ಯ ವ್ಯಕ್ತಿಗಳು ಏನಿದ್ದಾರೆ, ಯಾರಿದ್ದಾರೆ, ಅವ್ರಿಗೆ ಒಂದು ಮೆಸೇಜ್ ಹೋಗ್ತದೆ, ಇಂಥವ್ರಿಗೆ ಬಿಟ್ಟಿಲ್ಲಪ್ಪ, MP-ಗೆ ಬಿಟ್ಟಿಲ್ಲ, MP-ಗೆ ಶಿಕ್ಷೆ ಆಗಿದೆ, ನಮ್ ಗತಿ ಏನು ಅಂತಾನು ಮೆಸೇಜ್ ಅನ್ನ ಪಾಸ್ ಮಾಡಬೇಕು. ಅದಕ್ಕೆ SIT ಅವರು ಈ ಕೇಸ್ ಕನ್ವಿಕ್ಷನ್ ಆಗುವ ಹಾಗೆ ನೋಡ್ಕೋಬೇಕು. ರೈಟ್ ಸರ್. ಕಾರ್ಯಕ್ರಮದಲ್ಲಿ ಬಸವರಾಜ್ ಮಾಲಗತ್ತಿ ಅವರು ಹಾಗೇನೆ ಸುನಿಲ್ ಗುಣಾಪುರ್ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಸೊ ಇವತ್ತು ನಾವು ಪ್ರಜ್ವಲ್ ಕುರಿತಂತೆ ಮಾತಾಡಿದ್ವಿ. ಜಡ್ಜ್ ಮುಂದೆ ಈಗಾಗಲೇ ಹಾಜರುಪಡಿಸಲಾಗಿದೆ. ಜಡ್ಜ್ ಅಥವಾ ನ್ಯಾಯಾಧೀಶರ ಆದೇಶ ಏನಿರುತ್ತೆ, ಮುಂದಿನ ತನಿಖೆ ಹೇಗಾಗುತ್ತೆ, ಈ ಪ್ರಶ್ನೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.